ಅರೆ ಕಡಿಮೆ ಹಾಕು ಆದ್ರೆ ಅಸಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್. ಇನ್ನು ಕಲಬುರಗಿಯಲ್ಲೂ ಕೂಡ ಪರಿಸ್ಥಿತಿ ಏನು ವಿಭಿನ್ನವಾಗಿಲ್ಲ. ಅಲ್ಲೂ ಅದೇ ಪರಿಸ್ಥಿತಿ. ಮಕ್ಕಳ ಜೊತೆಯಲ್ಲಿ ದಿನ ಇಡೀ ಸಾಲಿನಲ್ಲಿ ನಿಂತಿದ್ದಾರೆ ಜನ. ನಗರದ ಫೀಚರ್ ಬೆಡ್ ಬಡಾವಣೆಯಲ್ಲಿ ಜನ ಸರತಿ ಸಾಲಲ್ಲಿ ನಿಂತು ಒಂದು ಗ್ಯಾಸ್ ಸಿಕ್ಕರೆ ಸಾಕಪ್ಪ ತಗೊಂಡು ಹೋಗ್ಬಿಡ್ತೀವಿ ಅಂತ ಕೆಲಸ ಕಾರ್ಯ ಬಿಟ್ಟು ಸಿಲಿಂಡರ್ಗಾಗಿ ಕಾಯ್ತಾ ಇದ್ದಾರೆ. ಖಾಲಿ ಸಿಲಿಂಡರ್ ಅನ್ನ ಇಟ್ಟು ಸರತಿ ಸಾಲಲ್ಲಿಟ್ಟು ಕಾಯೋದೇ ಕೆಲಸ ಆಗೋಗಿದೆ. ಅನೇಕ ಕಡೆಗಳಲ್ಲಿ ಇಂಥದ್ದೇ ಪರಿಸ್ಥಿತಿಯನ್ನ ನೀವು ಗಮನಿಸಿರ್ಬೋದು, ಅಥವಾ ಇದೇ ಸರತಿ ಸಾಲಲ್ಲಿ ನೀವು ನಿಂತು ಒಂದು ಗ್ಯಾಸ್ ಸಿಲಿಂಡರ್ ಸಿಕ್ಕರೆ ಸಾಕು ಅಂತ ಕಾದಿರ್ಬೋದು. ಆದರೆ ಏಜೆನ್ಸಿಗಳಲ್ಲಿ ಬರೋದೇ ಲಿಮಿಟೆಡ್ ಲೋಡು. ಆ ಲಿಮಿಟೆಡ್ ಲೋಡಲ್ಲಿ 500ರಿಂದ 600 ಸಿಲಿಂಡರ್ ಕೊಟ್ಟರೆ ದೊಡ್ಡದು. ಅಲ್ಲಿ ನಿಂತಿರುವಂಥವರ ಸಾಲು ಸಾವಿರಾರು ಎಲ್ಲಿಂದ ಕೊಡೋದು ಅನ್ನುವಂಥ ಸಮಸ್ಯೆ ಗ್ಯಾಸ್ ಏಜೆನ್ಸಿ ಅವರಿಗೆ. ಇರಾನ್ ಇಸ್ರೇಲ್ ನಡುವಿನ ಯುದ್ಧದ ಎಫೆಕ್ಟ್ ಹಿನ್ನೆಲೆಯಲ್ಲಿ ಇದೀಗ ಕಲಬುರಗಿಯಲ್ಲಿ ಡೊಮೆಸ್ಟಿಕ್ ಸಿಲಿಂಡರ್ಗಾಗಿಯೂ ಕೂಡ ಹಾಹಾಕಾರ ಹೆಚ್ಚಾಗಿರುವಂಥದ್ದು. ಸಾಕಷ್ಟು ಜನರಿಗೆ ಡೊಮೆಸ್ಟಿಕ್ ಸಿಲಿಂಡರ್ ಸಿಗದೇ ಇರುವಂಥ ಹಿನ್ನೆಲೆಯಲ್ಲಿ ಇದೀಗ ಗ್ಯಾಸ್ ಏಜೆನ್ಸಿಗಳ ಮುಂಭಾಗದಲ್ಲಿ ಕ್ಯೂ ನಿಂತು ಸಿಲಿಂಡರ್ ಪಡೆಯೋದಕ್ಕೆ ಮುಂದಾಗಿರುವಂಥದ್ದು. ಸದ್ಯ ನಾನೀಗ ಕಲಬುರಗಿ ನಗರದ ಏನು ಫಿಲ್ಟರ್ ಬೆಡ್ ಏರಿಯಾದ ಗುಲ್ಬರ್ಗ HP ಗ್ಯಾಸ್ ಏಜೆನ್ಸಿಯ ಮುಂಭಾಗದಲ್ಲಿರುವಂಥದ್ದು. ಬೆಳಗ್ಗೆ 7 ಗಂಟೆಯಿಂದಲೂ ಕೂಡ ಸಾಕಷ್ಟು ಜನರು ಈ ಒಂದು ಸಿಲಿಂಡರನ್ನು ತೆಗೆದುಕೊಳ್ಳೋಕೆ ಬಂದು ಕ್ಯೂನಲ್ಲಿ ನಿಂತು ಹರಸಾಹಸವನ್ನು ಪಡ್ತಾ ಇರುವಂಥದ್ದು. ಒಂದು ಕಡೆ ಪುರುಷರು, ಮತ್ತೊಂದು ಕಡೆ ಮಹಿಳೆಯರು, ಮಕ್ಕಳು, ಹೀಗೆ ಸಾಕಷ್ಟು ಜನ ಏನು ಜನರು ಕೂಡ ಇದೇ ಒಂದು ಸಿಲಿಂಡರ್ ಏಜೆನ್ಸಿಯ ಮುಂಭಾಗದಲ್ಲಿ ಬಂದು ಸಿಲಿಂಡರ್ಗಾಗಿ ಕಾಯ್ತಾ ಇರುವಂಥದ್ದು. ಸರತಿ ಸಾಲಿನಲ್ಲಿ ನಿಂತಿರುವಂಥದ್ದು. ಬಿರು ಬಿಸಿಲಿನಲ್ಲಿ ಸಾಕಷ್ಟು ಜನ ತಮ್ಮ ಮಕ್ಕಳೊಂದಿಗೆ ಬಂದು ಏನು ಸಿಲಿಂಡರ್ ಪಡೆಯೋದಕ್ಕೆ ಹರಸಾಹಸವನ್ನು ಪಡ್ತಾ ಇರುವಂಥದ್ದು. ಕಳೆದ 4-5 ದಿನಗಳಿಂದಲೂ ಕೂಡ ಸಿಲಿಂಡರ್ ಪೂರೈಕೆ ಸಂಪೂರ್ಣವಾಗಿ ಸ್ಥಗಿತವಾದಂಥ ಹಿನ್ನೆಲೆಯಲ್ಲಿ ಇವತ್ತು ಸಿಲಿಂಡರ್ ಬಂದಿದೆ ಅನ್ನುವಂಥ ವಿಚಾರ ಗೊತ್ತಾಗ್ತಾ ಇದ್ದ ಹಾಗೆ ಜನ ಏನೋ ಏಜೆನ್ಸಿಯ ಮುಂಭಾಗಕ್ಕೆ ಆಗಮಿಸಿ ಸಿಲಿಂಡರ್ ಪಡೆಯೋದಕ್ಕೆ ಹರಸಾಹಸವನ್ನು ಪಡ್ತಾ ಇರುವಂಥದ್ದು. ಖುದ್ದು ಏಜೆನ್ಸಿಯವರೇ ಹೋಮ್ ಡೆಲಿವರಿಯನ್ನು ಕೊಡಬೇಕಾದಂಥ ಸಂದರ್ಭ ಇದ್ದರೂ ಕೂಡ ಆದರೂ ಏನು ಏಜೆನ್ಸಿ ಕಡೆಯಿಂದ ಸರಿಯಾದಂಥ ಸಮಯಕ್ಕೆ ಸಪ್ಲೈ ಆಗದೇ ಇರುವಂಥ ಹಿನ್ನೆಲೆಯಲ್ಲಿ ಇದೀಗ ಜನರು ಖುದ್ದು ಏಜೆನ್ಸಿ ಹತ್ರ ಬಂದು ಏನು ಆ ಒಂದು ಸಿಲಿಂಡರ್ ಪಡೆಯೋದಕ್ಕೆ ಮುಂದಾಗ್ತಾ ಇರುವಂಥದ್ದು. ಮತ್ತೊಂದು ಕಡೆ 20 ತಾರೀಕು ಒಳಗಾಗಿ ಏನು ಬುಕ್ಕಿಂಗ್ ಮಾಡಿದವರಿಗೆ ಮಾತ್ರ ಸಿಲಿಂಡರನ್ನು ಕೊಡ್ತಾ ಇದ್ದೀವಿ, ಅದಾದ ನಂತರ ಬುಕ್ಕಿಂಗ್ ಮಾಡಿದವರಿಗೆ ಸಿಲಿಂಡರ್ ಕೊಡ್ತಾ ಇಲ್ಲ ಅನ್ನುವಂಥ ಒಂದಷ್ಟು ವಿಚಾರ ಕೂಡ ಹೇಳ್ತಾ ಇರುವಂಥದ್ದು. ಇಲ್ಲೊಂದಷ್ಟು ಜನ ಮಹಿಳೆಯರಿದ್ದಾರೆ, ಸೊ ಅವರನ್ನು ಮಾತಾಡಿಸ್ತಾ ಹೋಗ್ತೀನಿ. ಅಮ್ಮ, ಏನು ಹೇಳ್ತಾರೆ ಈಗ ಸಿಲಿಂಡರ್ ಕೇಳಿದ್ರೆ? 20 ತಾರೀಕು ಬುಕ್ ಮಾಡಿದ್ರೆ ಕೊಡ್ತಾರಂತ, ಆಮೇಲೆ ಬುಕ್ ಮಾಡಿದ್ರೆ ಕೊಡಲ್ಲಂತ. ಯಾವಾಗ ಬಂದ್ರಿ? ಮುಂಜಾನೆ ಬಂದು ಕುಂತಿದ್ದೇವ್ರಿ. 2-3 ದಿನ ಆಯ್ತು ಪಾಳೆ ಹಚ್ಚಲಾತಿದ್ದೇವೆ, ಮನೆಗೆ ಹೋಲಾತಿದ್ದೇವೆ. ಸಿಲಿಂಡ್ರೇ ಸಿಕ್ಕಲ್ಲಾಗ್ಯದ. ಬಾಡಿಗೆ ಮನೆ ಅದ, ಒಲಿ ಮಾಡಿ ಕೊಡಲ್ಲಾಗ್ಯಾರ. ಅದ್ರ ಮೇಲೆ ಮಾಡಿ ತಿನ್ಬೇಕು ನಾವು ಮಕ್ಕಳ ಮರ್ಗ. ಇನ್ನು ಮತ್ತೊಂದು ಕಡೆ ಆ ಭಾಗದಲ್ಲಿ ನಾನು ತೋರಿಸ್ತಾ ಹೋಗ್ತೀನಿ. ಚಿಕ್ಕ ಮಕ್ಕಳನ್ನು ಕೂಡ ಎತ್ಕೊಂಡು ಬಂದು ಅಲ್ಲಿ ಇರುವಂಥ ತಾಯಿಯಂದಿರು ತಮ್ಮ ಮಗುವನ್ನು ಏನು ಮಡಿಲಲ್ಲಿ ಮಲಗಿಸ್ಕೊಂಡು ಸಿಲಿಂಡರ್ಗಾಗಿ ಕಾಯ್ತಾ ಇರುವಂಥ ದೃಶ್ಯ ಕೂಡ ಕಂಡು ಬರ್ತಾ ಇರುವಂಥದ್ದು. ನಾನು ನೇರವಾಗಿ ಆ ಹೆಣ್ಮಗಳನ್ನೇ ಮಾತಾಡಿಸ್ತಾ ಹೋಗ್ತೀನಿ. ಏನಕ್ಕೆ ಬಂದಿರಮ್ಮ ಇಲ್ಲಿ, ಎಷ್ಟೊತ್ತಾಯ್ತು ಅಂತ? ಬೆಳಗ್ಗೆ 8 ಗಂಟೆಯಿಂದ ಬಂದು ಕುಂತೀನಿ ರೀ. 2 ಮಕ್ಕಳನ್ನ ಕರ್ಕೊಂಡು ಗ್ಯಾಸ್ ಸಿಲಿಂಡರ್ಗಂತೆ. ಗ್ಯಾಸ್ 20 ತಾರೀಕು ಒಳಗೆ ಬುಕ್ ಆಗಿದ್ದವ್ರಿಗೆ ಅಷ್ಟೇ ಕೊಡ್ತಾರಂತ. ಈಗ ನೋಡ್ಬೇಕು ಏನು ಮಾಡ್ತಾರೆ. ಏನಂತಾರೆ ಕೇಳಿದ್ರೆ? ಏನಂತ? 20 ತಾರೀಕು ಒಳಗೆ ಬುಕ್ ಮಾಡಿದವ್ರಿಗೆ ಅಷ್ಟೇ ಕೊಡ್ತೀವಿ, ಮೇಲ್ಪಟ್ಟವ್ರಿಗೆ ಇನ್ನೂ 4-5 ದಿವಸ ಬಿಟ್ಟು ಬರ್ರಿ ಅಂತಾರೆ. ಈ ಬಿಸಿಲಲ್ಲಿ ಮಕ್ಕಳಿಗೆ ತೊಗೊಂಡು ಬಂದಿರಲ್ಲ ಹೆಂಗ ಅಂತ ಏನು ಮಾಡ್ಬೇಕು? ಮತ್ತೆ ಗ್ಯಾಸ್ ಖಾಲಿ ಆಗಿದ್ದು ಅದಕ್ಕೆ ಬಂದು ಕೂತೀವಿ. ಈಗ ಗ್ಯಾಸ್ ಕೊಡತಾರಂದ್ರೆ ನಾವು ಹೋಗಲ್ಲ ಇಲ್ಲಿಂದ. ಈಗ ಹೆಂಗೆ ಮಾಡ್ಲತ್ತೀರಿ? ಮನೆ ಮತ್ತು ಸಿಲಿಂಡರ್ ಐತಾ? ಇಲ್ಲ ಇಲ್ಲ, ಖಾಲಿ ಆಗಿದ್ದು ಮನೆಗೆ. ನಾನು 2 ತಿಂಗಳು ಆದಮೇಲೆ ನಾನು ಮೊನ್ನೆ ಬುಕ್ ಮಾಡಿರೋದು. ಈಗ ಸಿಲಿಂಡರ್ ಬುಕ್ ಮಾಡಿದ್ರೆ ಮನೆಗೆ ಸಪ್ಲೈ ಕೊಡ್ತೀವಿ ಅಂತಾರಲ್ಲ ಅವರು. ಮನೆಗೆ ಯಾವಾಗ ಕೊಡ್ತಾರ? ಇನ್ನೂ 20 ದಿವಸ ಬುಕ್ ಮಾಡಿದವರು, ಮೊದಲೇ ಮಾಡಿದವರಿಗೆ ಇನ್ನೂ ಗ್ಯಾಸ್ ಬಂದಿಲ್ಲ. ನಾವು ಮೊನ್ನೆ ಮಾಡಿದವ್ರಿಗೆ ಮನೆ ತಂದು ಕೊಡ್ತಾರಾ? ಮತ್ತು ಅದಕ್ಕೆ ನಾವು ಬಂದಿರೋದು ಇಲ್ಲಿ. ಇದು ಇಲ್ಲಿರುವಂಥ ಮಹಿಳೆಯರು ಹೇಳ್ತಾ ಇರುವಂಥದ್ದು. ಇದೇ ರೀತಿಯಾದಂಥ ಸಾಕಷ್ಟು ಜನರು ಕೂಡ ಕೂಲಿ ನಾಲಿ ಕೆಲಸ ಬಿಟ್ಟು ತಮ್ಮ ಎಂದಿನ ದಿನನಿತ್ಯದ ಕೆಲಸ ಕಾರ್ಯಗಳನ್ನು ಬಿಟ್ಟು ಸಿಲಿಂಡರ್ಗಾಗಿ ಇಲ್ಲಿ ಬಂದು ಕ್ಯೂನಲ್ಲಿ ನಿಂತು ಸಿಲಿಂಡರ್ನ ಪಡೆಯುವಂಥ ಪರಿಸ್ಥಿತಿ ನಿರ್ಮಾಣವಾಗಿರುವಂಥದ್ದು. ಆದರೆ ಸದ್ಯ ಏಜೆನ್ಸಿಯವರು ಅಂದರೆ ಯಾವುದೇ ರೀತಿಯಾದಂಥ ಸ್ಪಷ್ಟತೆಯನ್ನು ಕೊಡ್ತಾ ಇಲ್ಲ. ಅಂದರೆ ಯಾರಿಗೆ ಸಿಲಿಂಡರ್ನ ಕೊಡ್ತೇವೆ, ಯಾರಿಗೆ ಇಲ್ಲ ಅನ್ನುವಂಥದ್ದು. ಒಂದಷ್ಟು ಜನರಿಗೆ ಕ್ಯೂನಲ್ಲಿ ನಿಂತವರಿಗೆ ಸಿಲಿಂಡರ್ನ ಕೊಡ್ತಾ ಇದ್ದಾರೆ, ಮತ್ತೊಂದು ಕಡೆ ಕೆಲವೊಂದಷ್ಟು ಜನರಿಗೆ ಇಲ್ಲ ಅನ್ನುವಂಥ ಮಾತನ್ನು ಕೂಡ ಹೇಳ್ತಾ ಇದ್ದಾರೆ ಅನ್ನುವಂಥ ವಿಚಾರ ಹೇಳ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ವಿಜಯ್ ಕುಮಾರ್ ಜೊತೆ ಓಂ ಪ್ರಕಾಶ್ ಮನ್ನೂರ್, ರಿಪಬ್ಲಿಕ್ ಕನ್ನಡ, ಕಲಬುರಗಿ.
ಸರ್ಕಾರ ನಿರಂತರವಾಗಿ ಮನವಿಯನ್ನ ಮಾಡ್ತಾ ಇದೆ. ಯಾವುದೇ ಸುಳ್ಳು ಸುದ್ದಿಗಳಿಗೆ ಕಿವಿ ಕೊಡಬೇಡಿ, ಯಾವುದೇ ವದಂತಿಗಳಿಗೆ ಕ್ಯಾರ್ ಮಾಡಬೇಡಿ. ಈ ಪೋಸ್ಟ್ಗಳು ಬರುತ್ತಲ್ಲ, ಈ ವಾಟ್ಸಪ್ಪಲ್ಲಿ ಆಗಿರುವ ಸೋಷಿಯಲ್ ಮೀಡಿಯಾಗಳಲ್ಲಿ ಅಂಥದ್ದಕ್ಕೆ ತಲೆ ಕೆಡಿಸ್ಕೊಳ್ಬೇಡಿ ಅಂತ ಎಷ್ಟೇ ಹೇಳಿದ್ರು ಕೂಡ ನಮ್ಮ ಜನ ಕಿವಿ ಕೊಡ್ತಾ ಇಲ್ಲ. ಪ್ಯಾನಿಕ್ ಆಗಿ ಸಿಲಿಂಡರ್ ಬುಕ್ಕಿಂಗ್ ಮಾಡ್ತಾ ಇದ್ದಾರೆ ಜನ. ಇದರಿಂದ ಗ್ಯಾಸ್ ಏಜೆನ್ಸಿಯವರಿಗೆ ಸಂಕಷ್ಟ. ಉದ್ದುದ್ದ ಸಾಲು ನಿಲ್ತಾ ಇದ್ದಾರೆ. ಬೀದರ್ನಲ್ಲಿ 10 ಪಟ್ಟು ಏರಿಕೆ ಕಂಡಿದೆ ಗ್ಯಾಸ್ ಸಿಲಿಂಡರ್ ಬೇಡಿಕೆ. ಮೊದಲು ತಿಂಗಳಿಗೆ 1500 ಸಿಲಿಂಡರ್ ಬುಕ್ಕಿಂಗ್ ಆಗ್ತಾ ಇತ್ತು. ಈಗ ಒಂದೇ ತಿಂಗಳಿಗೆ 9,000ದಿಂದ 10,000 ಸರಿಸುಮಾರು 10 ಪಟ್ಟು ಏರಿಕೆ ಆದರೆ ಬೇಡಿಕೆ ಅದನ್ನು ಪೂರೈಕೆ ಮಾಡೋದು ಹೇಗೆ? ಬರ್ತಾ ಇರೋದು ಸ್ಟಾಕ್ ಲಿಮಿಟೆಡ್ ಗೋಡೌನ್ಗಳಿಗೆ, ಅಲ್ಲಿಂದ ಏಜೆನ್ಸಿಗಳಿಗೆ ಬರಬೇಕು. ಏಜೆನ್ಸಿಗಳಿಗೆ ಬಂದ ನಂತರದಲ್ಲಿ ಈ ರೀತಿ ಬುಕ್ಕಿಂಗ್ ಆದರೆ ಅದನ್ನು ಕೊಡೋದಾದರೂ ಹೇಗೆ ಅನ್ನುವಂಥ ಪ್ರಶ್ನೆ ಏಜೆನ್ಸಿಗಳಿಗೆ ಸವಾಲು. ಆದರೆ ಜನರಿಗೆ ಅದು ಅರ್ಥ ಆಗ್ತಾ ಇಲ್ಲ. ಅದರ ಜೊತೆಯಲ್ಲಿ ಪ್ಯಾನಿಕ್ ಬುಕ್ಕಿಂಗ್ ಅನ್ನುವಂಥದ್ದು ಏನಿದೆ, ಅನೇಕ ಕಡೆಗಳಲ್ಲಿ ಭಯ ಪಡ್ಕೊಂಡು ಆತಂಕದಲ್ಲೇ ಬುಕ್ಕಿಂಗ್ ಮಾಡ್ತಾ ಇದ್ದಾರೆ. ರಣಭೀಕರ ಯುದ್ಧ ಏನು ನಡೀತಾ ಇದೆ. ನಿಜಕ್ಕೂ ಜನರಲ್ಲಿ ಆತಂಕ ಸೃಷ್ಟಿಯಾಗಿದೆ ಅಂತ ಹೇಳ್ಬೋದು. ನೋಡ್ಬೋದು ನಾವು HP ಸುಜಾತಾ ಗ್ಯಾಸ್ ಏಜೆನ್ಸಿ ಮುಂಭಾಗದಲ್ಲಿದ್ದೀವಿ, ಅಲ್ಲಿ ಮಾಲೀಕರು ಕೂಡ ಇದ್ದಾರೆ. ಟೋಟಲಿ ಅವ್ರು ಮನವಿ ಮಾಡ್ತಾ ಇದ್ದಾರೆ ಜನರಲ್ಲಿ ಯಾವುದೇ ಸಮಸ್ಯೆ ಇಲ್ಲ. ಪ್ರತಿಯೊಬ್ಬರಿಗೆ ಗ್ಯಾಸ್ ಸಿಲಿಂಡರ್ ಮೊದಲು ಯಾವ ರೀತಿ ಈಗಾಗಲೇ ಬುಕ್ ಮಾಡೋರು ಮನೆಗೆ ಬರ್ತಾ ಆ ರೀತಿ ನಾವು ಕೊಡ್ತಾ ಇದ್ದೀವಿ. ಅದ್ರ ಜನ ನಿಜಕ್ಕೂ ನೋಡ್ಬೋದು ನೀವು. ಕಳೆದು ಒಂದು ದಿವಸದಿಲ್ಲ, ಕಳೆದ 20 ದಿನಗಳಿಂದ ಇದೇ ಪರಿಸ್ಥಿತಿ ಇದೆ ಬೀದರಲ್ಲಿ. ಗ್ಯಾಸ್ ಏಜೆನ್ಸಿ ಮುಂಭಾಗದಲ್ಲಿ ಗ್ಯಾಸ್ ಬುಕ್ ಸಿಲಿಂಡರ್ನ ತೊಗೊಂಡು ನೋಂದಣಿಗಾಗಿ ಜನ ಪಡಬಾರ ಕಷ್ಟಪಡ್ತಾ ಇದ್ದಾರೆ. ಬಿಸಿಲು ಲೆಕ್ಕಿಸದೆ ಮಕ್ಕಳೊಂದಿಗೆ ಸಣ್ಣ ಮಕ್ಕಳು ಮಹಿಳೆಯರನ್ನು ಬರ್ತಾ ಇದ್ದಾರೆ ಅಂತ ಹೇಳ್ಬೋದು. ಹೀಗಾಗಿ ನಿಜಕ್ಕೂ ಈಗಾಗಲೇ ಏನು ಕಸ್ಟಮರ್ಸ್ ಇದ್ದಾರೆ HP ಗ್ಯಾಸ್ದು, ಆ ಮಾಲೀಕರು ನಮ್ಮೊಂದಿಗಿದ್ದಾರೆ. ಅವ್ರು ಏನು ಹೇಳ್ತಾರೆ ಸರ್? ಟೋಟಲಿ ಜನ ಪ್ಯಾನಿಕ್ ಆಗ್ತಾ ಇದ್ದಾರೆ. ಯಾವ ರೀತಿ ಒಂದು ಮೊದಲು ಈಗಿನಕ್ಕಿಂತಲೂ ಬುಕ್ಕಿಂಗ್ ಯಾವ ರೀತಿ ಎಕ್ಸೆಸ್ ಆಗಿದೆ ಸರ್? ಮೊದಲೆಲ್ಲ ಆನ್ ಆನ್ ಎವರೇಜ್ 1,500ರಿಂದ 2,000 ತನಕ ಬುಕ್ಕಿಂಗ್ ಇರುತ್ತೆ ರೀ. ಈಗ ಆಲ್ಮೋಸ್ಟ್ ಆಲ್ ಆಫ್ ಎ ಸಡನ್ ಸಿಗುತ್ತೋ ಇಲ್ಲೋ ಅಂತೇಳಿ ಜನ ಏನು ಮಾಡ್ತಾ ಇದ್ದಾರೆ ರೀ, ಒಮ್ಮೆ 8,500 9,000 ತನಕ ಬುಕ್ಕಿಂಗ್ ಮಾಡಿಬಿಟ್ಟಿದ್ದಾರೆ ರೀ. ಒಟ್ಟು ಫುಲ್ ಪ್ಯಾನಿಕ್ ಆಗಿ ಬುಕ್ ಮಾಡಿಬಿಟ್ಟಿದ್ದಾರೆ. ಬಟ್ ಮಾಲ್ ಬರ್ತಾ ಇದೆ ಸರ್, ಎಲ್ಲ ರೆಗ್ಯುಲರಾಗಿ ಬರ್ತಾ ಇದೆ. ಯಾರೂ ಪ್ಯಾನಿಕ್ ಆಗಬೇಡ್ರಿ, ಎಲ್ಲರಿಗೆ ಸಿಗ್ತದೆ ಅಂತೇಳಿ ಹೇಳಕ್ಕೆ ಇಷ್ಟಪಡ್ತೀನಿ ರೀ. ಟೋಟಲಿ ಮೊದಲು ಸುಮಾರು ಒಂದು ತಿಂಗಳಿಗೆ 1,500 1,000 ಬುಕ್ ಆಗ್ತೀವಿ. ಇವಾಗ 8,000ರಿಂದ 9,000 ಆಗಿದೆ ಸರ್. ಹೌದು ಸರ್, ಹೌದು. ಯಾವ ರೀತಿ ಮಾಡ್ತಾ ಇದ್ರಿ ಬುಕ್ಕಿಂಗ್? ಅಷ್ಟು ಎಕ್ದಮ್ ಎಕ್ಸೆಸ್ ಆದಾಗ ನಿಮಗೆ ಕೂಡ ಬೇಡ ಯಾವ ರೀತಿ? ಈಗ ಜನ ಸಿಗ್ತದೋ ಇಲ್ಲೋ ಅಂಥೇಳಿ ಬಂದು ಕೇಸಿ ಡೈಲಿ ಆಲ್ಮೋಸ್ಟ್ ಯಾರು ಒಂದು 6 ತಿಂಗಳು ಸಿಲಿಂಡರ್ ತೊಗೊಂಡಿಲ್ಲ ಅವರು ಕೂಡ ಬಂದು ಕೇಸಿ ಬುಕ್ ಮಾಡಿ ಇಡ್ತಾ ಇದ್ದಾರೆ ಸರ್, ಸಿಗ್ತೋ ಇಲ್ಲ ಅಂಥೇಳಿ. ಬಟ್ ಯಾರೂ ಪ್ಯಾನಿಕ್ ಆಗಬಾರ್ದು, ಎಲ್ಲ ಕರೆಕ್ಟಾಗಿ ಬರ್ತಾ ಇದೆ ರೀ. ಲೋಡ್ ಬರ್ತಾ ಇದೆ, ಏನು ಪ್ರಾಬ್ಲಮ್ ಇಲ್ಲ ರೀ. ಸಿಲಿಂಡರ್ ಬರೋದೇನು ಪ್ರಾಬ್ಲಮ್ ಇಲ್ಲ, ಕರೆಕ್ಟಾಗಿ ಬರ್ತದೆ. ಪ್ಯಾನಿಕ್ ಮೊದಲು ನಿಮ್ಗೇನು ಪ್ರತಿದಿನ ಒಂದು ಲೋಡ್ ಬರ್ತಿತ್ತು ಸರ್? 2 ಡೇಸಿಗೆ ಒಂದು ಲೋಡ್ ಬರ್ತಿತ್ತು. ಮೊದಲು ಹೆಂಗೆ ಬರ್ತಿತ್ತು ಸರ್, ಈಗ ಹೆಂಗಿದೆ ಸರ್? ಈಗ ಮೊದಲು ಹೆಂಗೆ ಬರ್ತಿತ್ತು ಹಂಗೆ ಬರ್ತಾ ಇದೆ ಸರ್. ಮೊದಲಿನ ಥರನೇ ಬರ್ತಾ ಇದೆ. ಲೋಡ್ ಬರೋದೇನು ಪ್ರಾಬ್ಲಮ್ ಇಲ್ಲ ಸರ್. ಪ್ಯಾನಿಕ್ ಆಗ್ಬಾರ್ದು. ಹೌದು, ಎಲ್ಲರಿಗೂ ಕರೆಕ್ಟ್ ಮನೆಗೆ ಬರ್ತದೆ ಸರ್. ಪ್ಯಾನಿಕ್ ಆಗಿ ಇಲ್ಲಿ ಬರೋದು ಅವಶ್ಯಕತೆ ಇಲ್ಲ ಅವರಿಗೆ. ಬುಕ್ ಮಾಡಿ ಕೂಡ್ರಿ ಮನೆಗೆ ಬರ್ತದೆ ಅಂತೇಳಿ ಹೇಳಕ್ಕೆ ಇಷ್ಟಪಡ್ತೇನೆ ರೀ ನಾನು. ಸೊ ನೋಡ್ಬೋದು, ಇದು ಏನು ಈಗಾಗಲೇ HP ಗ್ಯಾಸ್ ಏಜೆನ್ಸಿ ಮಾಲೀಕರ ಮಾತಂತ ಹೇಳ್ಬೋದು. ನೋಡ್ಬೋದು ಸಾಕಷ್ಟು ಜನರು ಕೂಡ ಈಗಾಗಲೇ ಬಂದಿದ್ದಾರೆ. ಅಂದ್ರೆ ನಮ್ದು ಬುಕ್ ಮಾಡ್ಕೋರಿ, ನಿಮ್ದು ಬುಕ್ ಮಾಡ್ಕೋರಿ. ಮೊದಲು ಪ್ರತಿದಿನ 1,000 ಒಂದು ತಿಂಗಳಲ್ಲಿ ಬುಕ್ ಆಗ್ತೀವಿ, ಆದರೆ ಈಗ 9,000 8,000 ಆಗ್ತಾ ಇದೆ. ಆದರೂ ನಾವು ಹಗಲು ರಾತ್ರಿ ಕೆಲಸ ಮಾಡ್ತಾ ಇದ್ದೀವಿ. ಜನ ನಿಜಕ್ಕೂ ಪ್ಯಾನಿಕ್ ಆಗ್ತಾ ಇದ್ದಾರೆ. 3 ತಿಂಗಳು 4 ತಿಂಗಳಿಗೆ ಒಂದೊಂದು ಸರಿ ಒಬ್ಬರು ಸಿಲಿಂಡರ್ ಒಯ್ಯೋರು ಕೂಡ ಇವತ್ತು ಮನೆ ತನ ನಾವು ಕೊಡ್ತೀವಿ ಡೋರ್ ಡೆಲಿವರಿ, ಆದರೂ ಇಲ್ಲಿ ಬಂದು ಬುಕ್ ಮಾಡಿ ಗ್ಯಾಸ್ ಅಂತ ಇದ್ದಾರೆ. ಹೀಗಾಗಿ ಜನ ಎಲ್ಲೋ ಒಂದು ಕಡೆ ರಣಭೀಕರ ಯುದ್ಧದ ಹಿನ್ನೆಲೆಯಲ್ಲಿ ನಿಜಕ್ಕೂ ಜನ ಆತಂಕೀಡಾಗಿದ್ದಾರೆ ಎಂಬುದು ಬೇಸರ ಗ್ಯಾಸ್ ಮಾಲೀಕರು ವ್ಯಕ್ತಪಡಿಸ್ತಾ ಇದ್ದಾರೆ ಅಂತ ಹೇಳ್ಬೋದು. ಹೀಗಾಗಿ ಯಾವುದೇ ಸಮಸ್ಯೆಗಳನ್ನ ನಾವು ನಿಮ್ಮ ಮನೆ ಬಾಗಿಲಿಗೆ ತಂದು ಕೊಡ್ತೀವಿ ಅಂತ ಭರವಸೆ ಕೂಡ ಅವ್ರು ಕೊಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಭರತ್ ಜೊತೆ ನಾನು ಮಲ್ಲಿಕಾರ್ಜುನ್ ಮರ್ಕಲ, ರಿಪಬ್ಲಿಕ್ ಕನ್ನಡ, ಬೀದರ್. ಒಂದು ಕಡೆ ಸಿಲಿಂಡರ್ ಸಿಗ್ತಾ ಇಲ್ಲ, ಇದರ ಅಭಾವದ ನಡುವೆಯೇ ಸೌದೆ ಒಲೆಯಲ್ಲಿ ಬಿಸಿ ಬಿಸಿ ಬಿರಿಯಾನಿಯನ್ನ ತಯಾರು ಮಾಡಲಾಗ್ತಾ ಇದೆ. ಸಿಲಿಂಡರ್ ಸಿಗದಿದ್ರೇನು, ಸೌದೆ ಇದೆಯಲ್ಲ, ಸೌದೆ ಒಲೆಯ ಮುಖಾಂತರವಾಗಿ ಬಿಸಿ ಬಿಸಿ ಬಿರಿಯಾನಿಯನ್ನ ತಯಾರು ಮಾಡಲಾಗ್ತಾ ಇದೆ. ಪ್ರಮುಖವಾಗಿ ಹಾವೇರಿ ಭಾಗದ ಫೇಮಸ್ ಡಾಬಾಗಳಿಗೆ ಸೌದೆ ಒಲೆಯ ಗತಿಯಾಗಿದೆ. ಸೌದೆ ಒಲೆಯಲ್ಲೇ ರೆಡಿ ಆಗ್ತಾ ಇದೆ ಬಿರಿಯಾನಿ. ಹೋಟೆಲ್ಗಳಲ್ಲಿ ಸದ್ಯಕ್ಕೆ ಗ್ಯಾಸ್ ಅಭಾವ ಇದೆ. ಇಂತಹ ಸಂದರ್ಭದಲ್ಲಿ ಸಿಲಿಂಡರ್ ಸಿಗದೆ ಸೌದೆ ಒಲೆಯಲ್ಲೇ ಬಿಸಿ ಬಿಸಿ ಬಿರಿಯಾನಿಯನ್ನ ತಯಾರು ಮಾಡಲಾಗ್ತಾ ಇದೆ. ಹಾವೇರಿಯ ಹಲವು ಹೋಟೆಲ್ಗಳಲ್ಲಿ ಇದೇ ರೀತಿ ಸೌದೆ ಒಲೆಯ ಮುಖಾಂತರವಾಗಿ ಆಹಾರವನ್ನ ತಯಾರು ಮಾಡಲಾಗ್ತಾ ಇದೆ. ಗ್ರಾಹಕರಿಗೆ ಸೇವೆ ಕೊಡಬೇಕು, ಅದರ ಜೊತೆಗೆ ಹೋಟೆಲ್ ಕೂಡ ನಡಿಬೇಕು. ಹಾಗಿದ್ರೆ ಪರ್ಯಾಯ ವ್ಯವಸ್ಥೆಯನ್ನ ಕಂಡುಕೊಳ್ಬೇಕು ಅಂದ್ರೆ ಸಿಲಿಂಡರ್ ಇಲ್ಲ ಅಂತ ಅಂದ್ರೆ ಸೌದೆ ಒಲೆಯ ಮುಖಾಂತರವಾಗಿ ಡಾಬಾಗಳಲ್ಲಿ ಅಡುಗೆ ತಯಾರು ಮಾಡಲಾಗ್ತಿದೆ.
ಇಸ್ರೇಲ್ ಅಮೆರಿಕ ಯುದ್ಧದಿಂದಾಗಿ ಸಿಲಿಂಡರ್ಗಳ ಸಮಸ್ಯೆ ಸಾಕಷ್ಟು ಆಗ್ತಾ ಇರುವಂಥದ್ದು. ಹೀಗಾಗಿ ಡಾಬಾಗಳಲ್ಲೂ ಕೂಡ ಒಲೆಗಳ ಮೇಲೆ ಅಡುಗೆ ಮಾಡಲಿಕ್ಕೆ ಮುಂದಾಗ್ತಾಯಿದ್ದಾರೆ. ನಾನು ಇವತ್ತು ಪ್ರಮುಖವಾಗಿ ಶಿಗ್ಗಾಂವ್ ಮತ್ತು ಹಾವೇರಿ ಮಧ್ಯಭಾಗದಲ್ಲಿರ್ತಕ್ಕಂಥ ಡೆಲ್ಲಿ ದರ್ಬಾರನ್ನು ವಿಶೇಷವಾಗಿ ದೊಡ್ಡದಾದಂಥ ಹೋಟೆಲ್ನಲ್ಲಿದ್ದೇನೆ. ಇಲ್ಲಿ ಬರುವಂಥ ಜನರು ಪ್ರತಿನಿತ್ಯ ಹುಬ್ಬಳ್ಳಿ ಅಥವಾ ಬೆಳಗಾವಿ ಬಾಂಬೆಗೆ ಹೋಗಬೇಕಾದ್ರೆ ಇದೇ ರಸ್ತೆಯಲ್ಲೇ ಹೋಗಬೇಕು. ಹೀಗಾಗಿ ಈ ರಸ್ತೆಯಲ್ಲಿ ಹೋಗುವಂಥ ಬಸ್ಗಳು ಮತ್ತು ವಾಹನ ಚಾಲಕರು ನಿಲ್ಲಿಸಿ ಊಟ ಮಾಡ್ಕೊಂಡು ಹೋಗ್ತಾರೆ. ಪ್ರಮುಖವಾಗಿ ಇರುವ ಹಾಗೆ ಸಣ್ಣ ಪುಟ್ಟ ಅಡುಗೆಗಳನ್ನು ಸಿಲಿಂಡರ್ ಮೇಲೆ ಮಾಡ್ತಾ ಇದ್ದಾರೆ. ಹೊರತುಪಡಿಸಿದರೆ ಮತ್ತೆ ಯಾವುದೂ ಇಲ್ಲ. ದಾಲ್ ಆಗಿರ್ಬೋದು ಅಥವಾ ಚಿಕನ್ ಮತ್ತು ಮಟನ್ ಮಾಡುವಂಥ ಒಲೆಗಳೇನಿದ್ದಾವೆ ಅವುಗಳನ್ನು ಹೊರಗಡೆ ಒಲೆ ಮೇಲೆ ಅಡುಗೆ ಮಾಡಲಿಕ್ಕೆ ಮುಂದಾಗ್ತಿದ್ದಾರೆ. ಸಮರ್ಪಕವಾಗಿ ಗ್ಯಾಸ್ ಸಿಲಿಂಡರ್ಗಳ ಸಮಸ್ಯೆ ಹೆಚ್ಚಾಗ್ತಿರೋದು, ಸಮರ್ಪಕವಾಗಿ ಸಿಗ್ತಾ ಇಲ್ಲ. ಇಲ್ಲಿ ಈಗ ಸಣ್ಣ ಪುಟ್ಟ ಅಡುಗೆಗಳನ್ನು ಮಾತ್ರ ಗ್ಯಾಸ್ ಮೇಲೆ ಮಾಡುವಂಥ ಪ್ರಯತ್ನ ಮಾಡ್ತಾಯಿದ್ದಾರೆ. ಬಹುತೇಕವಾಗಿ ಈ ಕಮರ್ಷಿಯಲ್ ಸಿಲಿಂಡರ್ಗಳ ಸಮಸ್ಯೆ ಹೆಚ್ಚಾಗಿರೋದ್ರಿಂದ ಇದೀಗ ಈ ರೀತಿಯಾಗಿ ಡಾಬಾಗಳು ಕೂಡ ಸಮಸ್ಯೆಗಳನ್ನು ಅನುಭವಿಸ್ತಾ ಇದ್ದಾರೆ. ದೊಡ್ಡ ದೊಡ್ಡ ಅಡುಗೆ ಅಂದರೆ ಅನ್ನ ಆಗಿರ್ಬೋದು ಅಥವಾ ಚಿಕನ್ ಮತ್ತು ಮಟನ್ಗಳನ್ನು ಕುದಿಸಬೇಕು ಅಂದರೆ ಸಾಕಷ್ಟು ಸಿಲಿಂಡರ್ ಬೇಕಾಗುತ್ತೆ. ಹೀಗಾಗಿ ಆ ಸಿಲಿಂಡರ್ನ ಕೊರತೆ ಹೆಚ್ಚಾಗಿರೋದ್ರಿಂದ ಸದ್ಯಕ್ಕೀಗ ಡಾಬಾದವರು ಕೂಡ ಈಗ ಕಟ್ಟಿಗೆ ಸೌದೆ ಒಲೆಗಳಿಗೆ ಮಾರು ಹೋಗಿದ್ದಾರೆ ಅಂತ ಹೇಳ್ಬೋದು. ಈಗ ಸದ್ಯ ದೃಶ್ಯದಲ್ಲಿ ನೋಡ್ತಿರುವ ಹಾಗೆ ಏನು ಈ ಡೆಲ್ಲಿ ದರ್ಬಾರ್ ದಾಬಾ ಇದೆ, ಈ ದಾಬಾಕ್ಕೆ ಬರುವಂಥ ಪ್ರತಿಯೊಬ್ಬರು ಕೂಡ ಇಲ್ಲಿ ವಿಶೇಷವಾಗಿ ಸಿಗುವಂಥ ಖಾದ್ಯಗಳನ್ನ ಸವಿತಾ ಇದ್ದರು. ಆದರೆ ಇದೀಗ ಸಿಲಿಂಡರ್ ಸಮಸ್ಯೆಯಿಂದಾಗಿ ದೊಡ್ಡ ದೊಡ್ಡ ಅಡುಗೆಗಳನ್ನಾಗಲಿ ಅಥವಾ ಅನ್ನ ಸಾಂಬಾರು ಮಾಡಬೇಕು ಅಂತಂದರೆ ಗ್ಯಾಸ್ಗಳ ಮೇಲೆ ಮಾಡಲಿಕ್ಕೆ ಆಗೋದಿಲ್ಲ ಅಂಥೇಳಿ ಇದೀಗ ಸೌದೆ ಒಲೆಗೆ ಮಾರ್ಪಾಡಾಗಿರುವಂಥದ್ದು. ದೃಶ್ಯದಲ್ಲಿ ನೋಡ್ತಿರೋ ಹಾಗೆ ಈ ಡೆಲ್ಲಿ ದರ್ಬಾರ್ನಲ್ಲಿ ಕುಷ್ಕಾ ಮತ್ತು ಚಿಕನ್ ಬಿರಿಯಾನಿ ಅಂದರೆ ಬಹುತೇಕವಾಗಿ ಸ್ಪೆಷಲ್ ಅಂತ ಹೇಳ್ಬೋದು. ಈ ಊಟ ಮಾಡಲಿಕ್ಕಾಗಿ ಈ ಒಂದು ಹೋಟೆಲ್ಗೆ ಬೇರೆ ಬೇರೆ ರಾಜ್ಯಗಳು ಮತ್ತು ಬೇರೆ ಬೇರೆ ಜಿಲ್ಲೆಗಳಿಂದ ಬಂದು ಊಟ ಮಾಡುವಂಥ ಒಂದು ಡಾಬಾ ಇದು ಡೆಲ್ಲಿ ದರ್ಬಾರು. ಈಗ ದೃಶ್ಯದಲ್ಲಿ ನೋಡ್ತಿರೋ ಹಾಗೆ ಅಡುಗೆ ಭಟ್ರು ಈ ಒಂದು ಅಡುಗೆಯನ್ನು ಮಾಡಲಿಕ್ಕೆ ಬಹುತೇಕವಾಗಿ ಒಲೆಗಳನ್ನೇ ಬಳಕೆ ಮಾಡ್ತಾರೆ. ಯಾಕಂದ್ರೆ ದೊಡ್ಡ ದೊಡ್ಡ ಅಡುಗೆಗಳನ್ನ ಮಾಡಬೇಕು ಅಂತಂದರೆ ಪ್ರಮುಖವಾಗಿ ಸಿಲಿಂಡರ್ಗಳು ಬೇಕಾಗುತ್ತೆ. ಹೀಗಾಗಿ ಆ ಸಿಲಿಂಡರ್ಗಳು ಬಳಕೆ ಸಮರ್ಪಕವಾಗಿ ಪೂರೈಕೆ ಆಗ್ತಾ ಇಲ್ಲ. ಹೀಗಾಗಿ ಈ ರೀತಿಯಾಗಿ ಸೌದೆ ಮೇಲೆ ಅಡುಗೆ ಮಾಡ್ತಾಯಿದ್ದಾರೆ. ಅವ್ರನ್ನ ಮಾತಾಡುವಂಥ ಪ್ರಯತ್ನ ಮಾಡ್ತಾರೆ. ಈಗ ಎಷ್ಟು ದಿನಗಳಿಂದ ಸೌದೆ ಸಮಸ್ಯೆ ಆಗ್ತಾ ಇದೆ? ಯಾವಾಗಿಂದ ಈ ಥರ ಅಡುಗೆ ಮಾಡ್ತಾ ಇದ್ದೀರಾ? ಇದು 20-25 ದಿನ ಆಯ್ತು ಸರ್. ಇದು ಆಗಾಕಚ್ಚಿ ಭಾಳ ಪ್ರಾಬ್ಲಮ್ ಆಗ್ತೈತಿ, ಭಾಳ ಕಷ್ಟ ಐತ್ರಿ ಅಡುಗೆ ಮಾಡೋದಂತೂ. ಏನು ಕಸ್ಟಮರ್ಗೆ ಏನು ಊಟ ಸರಿಯಾಗಿಲ್ಲ, ಏನು ಇದು ವ್ಯಾಲ್ಯೂಬಲ್ ಇದೆಯಲ್ಲ ಅದು ಅಷ್ಟೇ ಕೊಡ್ತಾ ಇದ್ದೀವಿ ನಾವು. ಈಗ ಪ್ರಮುಖವಾಗಿ ನಿಮ್ಮ ಹೋಟೆಲಲ್ಲಿ ಬಿರಿಯಾನಿನೇ ಸ್ಪೆಷಲ್ಲು, ಜನ ತಿಂತಾರೆ. ಈಗ ಬಿರಿಯಾನಿ ಒಲೆ ಮೇಲೆ ಮಾಡ್ತಿದ್ರಿ, ಏನು ಹೇಳ್ತಾರೆ ಜನ? ಅದೇ ಒಲೆ ಮೇಲೆ ಮಾಡ್ತಾಯಿದ್ದೀವಿ. ಅದೇ ಬಿರಿಯಾನಿ ನಡೀತಾ ಇದೆ ಸರ. ಬಿರಿಯಾನಿ ಒಂದು ಮಾಡ್ತಾಯಿದ್ದೀವಿ. ವ್ಯಾಲ್ಯೂಬಲ್ ಏನಿದೆಯಲ್ಲ ಅದಷ್ಟು ಮಾಡ್ತಾಯಿದ್ದೀವಿ. ಸಾಕಷ್ಟು ಮೆನುಗಳಿದ್ದು ನಿಮ್ಮ ಹೋಟೆಲಲ್ಲಿ, ಅವೆಲ್ಲ ಮೆನುಗಳು ಕೊಡ್ತಾ ಇದ್ರೆ ಹೇಗೆ ಅಂತ? ಸರ್ ಮೆನು ಏನು ಕೊಡ್ತಾ ಇಲ್ಲ, ಎಲ್ಲ ಮೆನು ತೆಗೆದಿದ್ದೀವಿ. ಈಗ ಮೆನು ಇಟ್ಟರೆ ಕಸ್ಟಮರ್ ಆರ್ಡರ್ ಎಲ್ಲ ಹೇಳ್ತಾರೆ, ಅವ್ರು ಹೇಳಿದೆಲ್ಲ ಮಾಡಿಕೊಡ್ಬೇಕಾಗತ್ತೆ ನಾವು. ಈಗ ನಮ್ಮಲ್ಲಿ ಮಾಡಲಿಕ್ಕೆ ನಮ್ಮ ಸಿಲಿಂಡರ್ ಇಲ್ಲಲ್ಲ, ಹಾಗಾಗಿ ಎಲ್ಲ ಮೆನು ತೆಗೆದುಬಿಟ್ಟಿದೆ ನಾವು. ಅಂದರೆ ಹುಬ್ಬಳ್ಳಿಗೆ ಮತ್ತು ಬೆಳಗಾವಿಗೆ ಹೋಗೋ ರಸ್ತೆಯಲ್ಲಿರುವ ಈ ಡೆಲ್ಲಿ ದರ್ಬಾರ್ ಹೋಟೆಲ್ ಬಹುತೇಕವಾಗಿ ದೊಡ್ಡದಾದಂಥ ಹೋಟೆಲು. ಬರುವಂಥ ಕಸ್ಟಮರ್ಗೆ ಇವರು ಮೆನುವನ್ನು ಕೊಟ್ಟು ಏನು ಬೇಕು ಅಂತ ಕೇಳ್ತಾಯಿದ್ರು. ಆದರೆ ಇದೀಗ ಸಿಲಿಂಡರ್ನ ಸಮಸ್ಯೆಯಿಂದಾಗಿ ಏನು ವಾರ ನಡೀತಾ ಇದೆ, ಇದು ಹೀಗೆ ಮುಂದುವರಿದು ಸಾಕಷ್ಟು ಸಮಸ್ಯೆ ಆಗುತ್ತೆ ಅನ್ನೋ ಮಾತನ್ನು ಕೂಡ ಈ ಒಂದು ಹೋಟೆಲ್ನ ಮಾಲೀಕರು ಹೇಳ್ತಾ ಇದ್ದಾರೆ. ಪ್ರಮುಖವಾಗಿ ಬಿರಿಯಾನಿ ಅಂದರೆ ಸ್ಪೆಷಲ್ಲು. ಈ ಬಿರಿಯಾನಿ ಈಗ ಸಮರ್ಪಕವಾಗಿ ಆಗ್ತಾ ಇಲ್ಲ, ಮೆನುವನ್ನು ತೆಗೆದೇ ಬಿಟ್ಟಿದ್ದೀವಿ ಅನ್ನೋ ಮಾತನ್ನು ಹೇಳ್ತಾರಂಥದ್ದು. ಹೀಗೆ ಮುಂದುವರೆದ್ರೆ ಇದನ್ನು ಕೂಡ ಬಂದ್ ಮಾಡೋಕ್ಕೆ ಮುಂದಾಗ್ತೀವಿ ಅನ್ನೋ ಮಾತನ್ನು ಕೂಡ ಮಾಲೀಕರು ಹೇಳ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ಶೇಖರ್ ಕೊಬ್ಬ ಜೊತೆ ಮಾರುತಿ BM, ರಿಪಬ್ಲಿಕ್ ಕನ್ನಡ, ಹಾವೇರಿ. ಒಂದು ಕಡೆ LPG ಗ್ಯಾಸ್ ಸಿಗ್ತಿಲ್ಲ, ಇದರ ನಡುವೆ ಪರ್ಯಾಯ ಮಾರ್ಗವನ್ನ ಕುಂದಾನಗರಿ ಜನರು ಹುಡುಕೊಂಡಿದ್ದಾರೆ. ನೋಡಿ, ಪ್ರತಿ ಮನೆಯಲ್ಲೂ ಕೂಡ ಗೋಬರ್ ಗ್ಯಾಸ್ ಬಳಸುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕುಂದಾನಗರಿಯ ಜನರು ಈಗಾಗಲೇ ಪರ್ಯಾಯ ವ್ಯವಸ್ಥೆಯ ಮೊರೆ ಹೋಗಿರುವಂಥದ್ದು. LPG ಗ್ಯಾಸ್ ಸಿಗ್ತಾ ಇಲ್ಲ, ಹಾಗಾಗಿ ಪರ್ಯಾಯ ಮಾರ್ಗ ಅವಶ್ಯಕತೆ ಇದೆ. ಕಟ್ಟಡಭಾವಿ ಕಡೋಲಿ ಗ್ರಾಮದಲ್ಲಿ ಬಯೋಗ್ಯಾಸ್ ಅನ್ನ ಬಳಕೆ ಮಾಡಲಾಗ್ತಾ ಇದೆ. 2 ಗ್ರಾಮಗಳ ಮನೆಯಲ್ಲೂ ಕೂಡ ಗೋಬರ್ ಗ್ಯಾಸ್ ಬಳಕೆ ಮಾಡಲಾಗ್ತಾ ಇದೆ. 70% ಗ್ರಾಮಸ್ಥರಿಂದ ಗೋಬರ್ ಗ್ಯಾಸ್ ಅನ್ನ ಬಳಕೆ ಮಾಡಲಾಗ್ತಾ ಇದೆ. ಕಳೆದ 40 ವರ್ಷಗಳಿಂದಲೂ ಕೂಡ ನೈಸರ್ಗಿಕ ಗ್ಯಾಸ್ ಅನ್ನ ಬಳಕೆ ಮಾಡ್ತಿದ್ದಾರೆ. 2 ಬುಟ್ಟಿ ಸಗಣಿಯಲ್ಲಿ 1 ದಿನದ ಅಡುಗೆಯನ್ನ ರೆಡಿ ಮಾಡಲಾಗ್ತಾ ಇರುವಂಥದ್ದು. ಗ್ಯಾಸ್ ಸಿಗ್ತಾ ಇಲ್ಲ, LPG ಸಮಸ್ಯೆ, ಸಾಲ್ಗಟ್ಟು ನಿಲ್ಬೇಕಾಗಿದೆ. ಜನರು ಬಿಸಿಲಂದೆ ಈಗಾಗಲೇ ನಾವು ಗ್ಯಾಸನ್ನು ಪಡ್ಕೊಂಡು ಹೋಗಲೇಬೇಕು ಅಂತ ಎಷ್ಟೇ ಹೊತ್ತಾದರೂ ಕೂಡ ಸರತಿ ಸಾಲಿನಲ್ಲಿ ನಿಲ್ತಾರೆ. ಇಂತಹ ಸಂದರ್ಭದಲ್ಲಿ ಕೆಲವೊಂದಿಷ್ಟು ಗ್ರಾಮದಲ್ಲಿ ಪರ್ಯಾಯ ವ್ಯವಸ್ಥೆಯ ಮೊರೆ ಹೋಗ್ಲಾಗುತ್ತೆ. ಈಗ ಕುಂದಾನಗರಿ ಜನರು ಪರ್ಯಾಯ ಮಾರ್ಗ ಹೇಗಿದೆಯಪ್ಪ ಅಂತಂದ್ರೆ ಗೋಬರ್ ಗ್ಯಾಸ್ ಮೊರೆ ಹೋಗಿದ್ದಾರೆ ಇಡೀ ಗ್ರಾಮಸ್ಥರು. ಅಂದ್ರೆ 2 ಬುಟ್ಟಿ ಸಗಣಿಯಲ್ಲಿ 1 ದಿನದ ಅಡುಗೆಯನ್ನ ಮಾಡಬಹುದು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ 70% ಗ್ರಾಮಸ್ಥರಿಂದ ಗೋಬರ್ ಗ್ಯಾಸ್ ಅನ್ನೇ ಬಳಕೆ ಮಾಡಲಾಗ್ತಾ ಇದೆ. 40 ವರ್ಷಗಳಿಂದ ನೈಸರ್ಗಿಕ ಗ್ಯಾಸ್ ಬಳಕೆ ಮಾಡುವ ಮುಖಾಂತರವಾಗಿ ಅಡುಗೆ ತಯಾರು ಮಾಡಿಕೊಳ್ಳಲಾಗ್ತಾ ಇದೆ. ಇದು ಕಟ್ಟಣಬಾವಿ ಕಡೋಲಿ ಗ್ರಾಮದಲ್ಲಿ ಬಯೋಗ್ಯಾಸ್ ಬಳಕೆ ಮಾಡ್ತಾ ಇರುವಂಥದ್ದು.
ಗ್ರಾಮೀಣ ಪ್ರದೇಶದಲ್ಲಿ ಬಹುತೇಕ ರೈತ ಕುಟುಂಬಗಳು ಈಗ ಮತ್ತೆ ಗೊಬ್ಬರ ಗ್ಯಾಸ್ಗೆ ಮೊರೆ ಹೋಗಿರುವಂಥದ್ದು, ಅದರಲ್ಲೂ ಕೂಡ ಇಡೀ ದೇಶಾದ್ಯಂತ LPG ಗ್ಯಾಸ್ನ ಸಮಸ್ಯೆ ಆಗ್ತಿರುವಂಥದ್ದು. ಹಾಗಾಗಿ ರೈತ ಕುಟುಂಬಗಳು ಈ ಮುಂಚೆ ಗೊಬ್ಬರ ಗ್ಯಾಸ್ಗಳಿಂದ ಅಡುಗೆಯನ್ನು ಮಾಡ್ತಾ ಇದ್ರು, ಈಗ ಮತ್ತೆ ಅದಕ್ಕೆ ಮೊರೆ ಹೋಗಿರುವಂಥದ್ದು. ಸದ್ಯ ಬೆಳಗಾವಿ ತಾಲೂಕಿನ ಕಡೋಲಿ ಅನ್ನೋ ಒಂದು ಗ್ರಾಮದಲ್ಲಿ ಸದ್ಯ ನಾನಿರುವಂಥದ್ದು ಗಮನಿಸ್ಬೋದು. ಇದು ಗೊಬ್ಬರ ಗ್ಯಾಸನ್ನು ಕೂಡ ಮಾಡಲಾಗತ್ತೆ. ಇದಕ್ಕೆ ಪ್ರಮುಖವಾಗಿ ಏನು ರೈತ ಕುಟುಂಬಗಳು ಇದನ್ನು ಮೊದಲಿಗೆ ಮಾಡ್ತವೆ. ಅಂದರೆ ಪ್ರಮುಖವಾಗಿ ಇದಕ್ಕೆ ಬೇಕಾಗಿರುವಂಥದ್ದು ದನಗಳು ಬೇಕು, ಜಾನುವಾರುಗಳು ಬೇಕು. ಆ ಒಂದು ಸಗಣಿಯಿಂದ ಈ ಒಂದು ಗೊಬ್ಬರ ಗ್ಯಾಸನ್ನು ಮಾಡಲಾಗುತ್ತೆ. ಹಾಗಾಗಿ ಇಲ್ಲಿ ರೈತ ಕುಟುಂಬಗಳು ಅಷ್ಟೇ ಇದನ್ನು ಹೆಚ್ಚಾಗಿ ಮಾಡ್ಕೊಂಡು ಬರ್ತದೆ. ಅದರಲ್ಲೂ ಕೂಡ ಈಗ ಕಡೋಲಿ ಇರ್ಬೋದು, ಕಟ್ಟನಬಾವಿ ಸೇರಿದಂತೆ ಸುಮಾರು 300ಕ್ಕೂ ಹೆಚ್ಚು ಮನೆಗಳಲ್ಲಿ ಈ ರೀತಿಯಾದಂಥ ಗೊಬ್ಬರ ಗ್ಯಾಸ್ಗಳಿಂದ ಅಡುಗೆಯನ್ನು ಕೂಡ ಮಾಡಲಾಗ್ತಿರುವಂಥದ್ದು. ಸದ್ಯ ಈಗ ಮತ್ತೆ ಗ್ಯಾಸ್ನ ಸಮಸ್ಯೆ ಎದುರಾದ ಹಿನ್ನೆಲೆಯಲ್ಲಿ ಮತ್ತೆ ಇವುಗಳನ್ನು ರಿಪೇರಿ ಮಾಡುವಂಥ ಕೆಲಸವನ್ನು ಕೂಡ ಈಗ ಮಾಡಲಾಗಿರುವಂಥದ್ದು. ಜೊತೆಗೆ ಹಿಂದೆ ಸಲೀಸಾಗಿ ಗ್ಯಾಸ್ಗಳು ಸಿಗ್ತಾ ಇತ್ತು. ಹಾಗಾಗಿ ಇವೆಲ್ಲವೂ ಕೂಡ ಅಂದರೆ ಗೊಬ್ಬರ ಗ್ಯಾಸ್ಗಳು ಎಲ್ಲವೂ ಕೂಡ ಬಂದ್ ಆಗಿದ್ದವು. ಹಾಗಾಗಿ ಮತ್ತೆ ಈಗ ಮರಳಿ ಅವುಗಳನ್ನು ಪ್ರಾರಂಭಿಸುವಂಥ ಕೆಲಸವನ್ನು ಕೂಡ ಮಾಡಲಾಗಿರುವಂಥದ್ದು. ಸದ್ಯ ಈಗ ಮನೆಯಲ್ಲಿರುವಂಥ ಏನು ಹಿರಿಯರನ್ನು ಕೂಡ ನಾನು ಮಾತಾಡ್ತೀನಿ. ಅಮ್ಮ, ಈಗ ಮತ್ತೆ ಮಾಡ್ತಿರ್ತೀರಿ, ಎಷ್ಟು ವರ್ಷ ಆಯ್ತು ಇದನ್ನು ಮಾಡಕ್ಕೆ? ಇದು 8 ವರ್ಷ ಆತ್ರಿ. 8 ವರ್ಷದಿಂದ ಮಾಡತ್ತೀರಿ. ಹೆಂಗೆ ಮಾಡ್ತಾರೆ ಇದು? ಇದು ಶಗನ ಕಲಿಸ್ರಿ. ಶಗನ ಕಲಿಸ ಮತ್ತೆ ತಯಾರಾಗ್ತೈತ್ರಿ ಗ್ಯಾಸ್. ಎಷ್ಟು ಇರ್ಬೋದು ಇಲ್ಲಿ ಊರಾಗ? ಏನ್ರಿ ಗ್ಯಾಸ್ಗಳ ಇಂಥವು ಎಷ್ಟಿದಾವೆ? ಇಂಥವು ಭಾಳ ಇದಾವ್ರಿ. ಅವರು ಯೂಸ್ ಮಾಡ್ಬೇಕ್ರಿ. ಈಗ ಏನು ಸಮಸ್ಯೆ ಬಂದಿದೆ, ಅಡುಗೆ ಮಾಡಿ ಹೆಂಗೆ ತಿನ್ನೋದ್ರಿ ಈಗ? ಈಗ ಎಲ್ಲೂ ಗ್ಯಾಸ್ ಸಿಗಾತಿಲ್ಲ. ಸಿಗಾತಿಲ್ರಿ ಗ್ಯಾಸ. ಮತ್ತು ಇಂಥದ್ದಿದ್ರೆ ಚಿಂತೆ ಇಲ್ಲ. ಅಂದ್ರೆ ನೀವೆಲ್ಲ ಅಡುಗೆ ಎಲ್ಲ ಇದ್ರಲ್ಲೇನ ಮಾಡ್ತೀರಾ ಅಥವಾ? ಇಲ್ರಿ, ಇದ್ರಲ್ಲೇನೆ ಮಾಡ್ತೇವ್ರಿ. ಗೊಬ್ಬರ ಗ್ಯಾಸಿಂದ. ಇದು ಇಲ್ಲಿರುವಂಥ ಮಹಿಳೆಯರಿರೋದ್ರು, ರೈತ ಮುಖಂಡರು ಕೂಡ ಇರುವಂಥದ್ದು. ಅವರನ್ನು ಮಾತಾಡ್ತೀನಿ. ಸರ್, ಹಿಂದೆ ಎಲ್ಲ ಗೊಬ್ಬರ ಗ್ಯಾಸ್ಗಳಿಂದ ಕೂಡ ಈ ರೀತಿಯಾಗಿ ನಾವು ಬಳಕೆ ಮಾಡ್ತಿದ್ವಿ. ಈಗ ಗ್ಯಾಸ್ ಸಮಸ್ಯೆ ಎದುರಾಗಿದೆ, ಮತ್ತೆ ಅವುಗಳನ್ನು ಬಳಕೆ ಮಾಡುವಂಥ ಕೆಲಸ ಆಗ್ತಿರುವಂಥ. ಹೌದು ಸರ್, ಇದು ಏನಾಯ್ತು ರೀ, ಕಡೋಲಿ ಊರು ಅಂದ್ರೆ ಇಡೀ ಕರ್ನಾಟಕದ ಹೆಚ್ಚು ಗೊಬ್ಬರ ಗ್ಯಾಸ್ ಇದ್ದು ರೀ ಅಲ್ಲಿ. ಅವರು ಶಿವಾಜಿ ಕಾಗಣಿಕರು ಪ್ರಯತ್ನ ಮಾಡಿರಿ. ಆ ಪ್ರಯತ್ನದ ಫಲವಾಗಿ ಒಟ್ಟಿಗೆ ಇಡೀ ಕರ್ನಾಟಕ, ಬಹುತೇಕ ಕರ್ನಾಟಕನ ಎಲ್ಲೂ ಇಲ್ಲ ಅಷ್ಟು ಗೊಬ್ಬರ ಗ್ಯಾಸ್ ಎಲ್ಲಿದ್ದು ರೀ. ಆದರೆ ಬರ್ಬರ್ತಾ ಏನಾದ್ರು ರೀ, ಕೆಲವೊಂದು ಅವು ಪತ್ರೆಗಳು ಎಲ್ಲ ಇದಾಗ್ರಿ ಜಂಗ್ ಹತ್ತಿ ಕೆಲವೊಂದು ಬಂದು ಬಿದ್ದು ರೀ. ಅದ್ರ ಜೊತೆಗೆ ಯಾಕೆ ಬಂದು ಬಿದ್ದಿದ್ದು ಹಂಗೆ ರೈತರು ಹಂಗೆ ಯಾಕೆ ಬಿಟ್ರಿ, ಇಲ್ಲಿ ಸಿಲಿಂಡರ್ ಬಂದರು. ಸಿಲಿಂಡರ್ ಬಂದ ಕಡೆ ಇದ್ರ ಕಡೆ ಅಲಕ್ಷ್ಯ ಮಾಡಿಬಿಟ್ರಿ. ಆದರೆ ಈಗ ಮತ್ತೆ ಸಿಲಿಂಡರ್ ಕೊರತೆ ಆಗೈತ್ರಲ್ಲ, ಈಗ ಮತ್ತೆ ಪ್ರತಿಯೊಬ್ಬರಿಗೇನು ಈ ಕಡೆ ಈ ಗೊಬ್ಬರ ಗ್ಯಾಸ್ ಕಡೆ ಲಕ್ಷ್ಯ ಹೋಗೈತ್ರಿ ಸರ್. ಅಂದರೆ ಜಾಸ್ತಿ ಜಾನುವಾರುಗಳಿರೋರು ಜೊತೆಗೆ ರೈತರು ಅಷ್ಟೇ ಮಾಡುವಂಥದ್ದು. ಅದಕ್ಕೆ ಒಂದು 2 ಎಮ್ಗಳು ಆದರೆ ಸಾಕ್ರಿ. 2 ಎಮ್ಗಳು ಇದ್ರ ಮೇಲಿಂದ ಗ್ಯಾಸ್ ನಡೀತೈತಿ. ಒಂದು ಸಣ್ಣ ಕುಟುಂಬ ಅದ್ರ ಮ್ಯಾಗನ ನಡೀತೈತಿ ಸರ್. ಸುತ್ತಮುತ್ತ ಹಳ್ಳಿ ಸರ್, ಈ ಕಟ್ಟನಬಾವಿ ಇರ್ಬೋದು, ಕಡೌಲಿ ಸೇರಿದಂತೆ ಎಷ್ಟು ಇರ್ಬೋದು ಸರ್ ಇಲ್ಲೆಲ್ಲ? ಇಲ್ಲೇನ್ರಿ ಇಂಥ ಊರಾಗನೇ ಏನ್ರಿ 600 ಗ್ಯಾಸ್ ಇದ್ದಿರ್ಬೇಕು, 500-600 ಅಷ್ಟು ಇದ್ದು ರೀ. ಆದರೆ ಇತ್ತೀಚೆಗೆ ಇವೆಲ್ಲ ಹೇಳ್ರಲ್ಲ ಬಂದು ಬಿದ್ದಿದಾರ. ಎಲ್ಲ ಬಂದು ಬಿದ್ದು ಅಲಕ್ಷ್ಯ. ಯಾಕಂದ್ರೆ ಇವು ಸಿಲಿಂಡರ್ ಬಂದರೆ ಪಟ್ನ ಇದು ಅಡುಗೆ ಆಗ್ತೈತೆ ಅಂತ ಎಲ್ಲ ಕೂಡ ಖರ್ಚಿಲ್ಲದೆ ನಾವು ಗ್ಯಾಸ್. ಹೌದ್ರಿ. ಅದರಿಂದ ಗೊಬ್ಬರನೂ ತಯಾರಾಗ್ತೈತ್ರಿ, ಎಲ್ಲನೂ ಆಗ್ತೈತಿ. ಇದು ರೈತರು ಹೇಳ್ತಿರುವಂಥದ್ದು. ₹1 ಖರ್ಚಾಗೋದಿಲ್ಲ, 2 ದನಗಳಿದ್ರೆ ಸಾಕು, ಅವುಗಳಿಂದ ಗೊಬ್ಬರ ಗ್ಯಾಸನ್ನು ಬಳಕೆ ಮಾಡ್ಬೋದು ಅನ್ನೋ ಒಂದು ಮಾತನ್ನು ಕೂಡ ಹೇಳ್ತಿರುವಂಥದ್ದು. ಕ್ಯಾಮರಾ ಪರ್ಸನ್ ಮಾಂತೆ ಜೊತೆ ಮೈಲಾರಿಪಡ, ರಿಪಬ್ಲಿಕ್ ಕನ್ನಡ, ಬೆಳಗಾವಿ. ಇಂದಿನಿಂದ ಕ್ರಿಕೆಟ್ ಅಭಿಮಾನಿಗಳಿಗೆ IPL ಹಬ್ಬ. ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ IPLನ ಮೊದಲ ಪಂದ್ಯ ನಡೀತಾ ಇದೆ. ಕಾತುಳಿತದ ದುರಂತದ ಬಳಿಕ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಮ್ಯಾಚ್ ನಡೀತಾ ಇರುವಂಥದ್ದು. ಮೊದಲ ದಿನ RCB ವರ್ಸಸ್ SRH ರಣರೋಚಕ ಪಂದ್ಯವಿದೆ. ಸ್ಟೇಡಿಯಂ ಸುತ್ತಮುತ್ತ 2000 ಪೊಲೀಸರ ಭದ್ರತೆಯನ್ನು ನಿಯೋಜನೆ ಮಾಡಲಾಗಿದೆ. 7 ಸ್ಪೆಷಲ್ ಸ್ಕ್ವಾಡ್ಗಳನ್ನು ನಿಯೋಜನೆ ಮಾಡಲಾಗಿದೆ. ಖಾಕಿ ಪಡೆ ಈಗ ಜಂಟಿ ಪೊಲೀಸ್ ಆಯುಕ್ತ ವಂಶೀಕೃಷ್ಣ ನೇತೃತ್ವದಲ್ಲಿ ಭದ್ರತೆಯನ್ನ ಕೈಗೊಂಡಿರುವಂಥದ್ದು. ಯಾವುದೇ ರೀತಿಯಲ್ಲಿ ಅಹಿತಕರ ಘಟನೆ ಆಗಬಾರದು ಅನ್ನುವ ನಿಟ್ಟಿನಲ್ಲಿ ಚಿನ್ನಸ್ವಾಮಿ ಸ್ಟೇಡಿಯಂನ ಸುತ್ತಮುತ್ತ 2000 ಪೊಲೀಸರನ್ನ ನಿಯೋಜನೆ ಮಾಡಲಾಗಿದೆ. ಅದರ ಜೊತೆಗೆ ಕೆಲವೊಂದಿಷ್ಟು ಸುರಕ್ಷಾ ಕ್ರಮಗಳನ್ನು ಕೂಡ ಪಾಲಿಸಲಾಗ್ತಾ ಇದೆ. ಹಿಂದೆ ನಡೆದಂಥ ಆ ಒಂದು ಘಟನೆ ಯಾರ ಮನಸ್ಸಿನಲ್ಲೂ ಕೂಡ ಮರೆಯುವ ಹಾಗೆ ಇಲ್ಲ. ಹಾಗಾಗಿ ಸ್ಟೇಡಿಯಂ ಸುತ್ತಮುತ್ತ ಪೊಲೀಸರ ಖಾಕಿ ಸರ್ಪಗಾವಲು ನಿಯೋಜನೆ ಮಾಡಲಾಗಿದೆ. ಈಗಾಗಲೇ ಏನು ದೇಶದಲ್ಲೇ ಪ್ರಥಮ ಎನ್ನಬಹುದು NSG ಅಂದರೆ ನ್ಯಾಷನಲ್ ಸೆಕ್ಯೂರಿಟಿ ಗಾರ್ಡ್ಗಳನ್ನು ಬಳಕೆ ಮಾಡಿ ಒಂದು ಬಂದೋಬಸ್ತನ್ನು ಕೊಡುವಂತಹ ಒಂದು ಕೆಲಸಗಳನ್ನು ಪೊಲೀಸರು ಆಯೋಜನೆಯನ್ನು ಮಾಡಲಾಗಿರುವಂಥದ್ದು. ಯಾಕಂದರೆ ಈ ಹಿಂದೆ ನಡೆದಂತಹ ಒಂದು ಘಟನೆ ಮತ್ತೆ ಅದೇ ರೀತಿಯಾದಂತಹ ಘಟನೆಗಳು ನಡೆಯಬಾರದು ಅನ್ನುವಂತಹ ಕಾರಣದಿಂದಾಗಿ ಒಟ್ಟು 2000 ಪೊಲೀಸ್ ಮೆನ್ಗಳ ಜೊತೆಗೆ ಹೋಮ್ ಗಾರ್ಡ್ಸ್ ಇರಬಹುದು, NSG ಕಮಾಂಡರ್ಸ್ ಆಗಿರಬಹುದು, ಎಲ್ಲರನ್ನು ನಿಯೋಜನೆಯನ್ನು ಮಾಡಲಾಗ್ತಾ ಇರುವಂಥದ್ದು. ಈಗ ನೀವು ನೋಡ್ತಾ ಇರಬಹುದು, ಈಗಾಗಲೇ ಸಾಕಷ್ಟು ಸಿದ್ಧತೆಗಳನ್ನು ಕೂಡ ಮಾಡ್ಕೊಂಡಿದ್ದಾರೆ. ಅಂದರೆ ಬ್ಯಾರಿಕೇಡ್ಸ್ಗಳನ್ನು ಹಾಕಿ ಯಾರು
ಎಲ್ಲಿಂದ ಪ್ರವೇಶವನ್ನು ಪಡಿಬೇಕು ಮತ್ತು VIP ಲಾಂಚ್ಗಳು ಯಾವುದು, VIPಗಳು ಯಾವ ಭಾಗದಿಂದ ಹೋಗಬೇಕು ಅದೆಲ್ಲದರ ಸಿದ್ಧತೆಗಳನ್ನು ಕೂಡ ಮಾಡ್ಕೊಂಡಿದ್ದಾರೆ. ಅದೇ ರೀತಿಯಾಗಿ ಅಲ್ಲಿ ಏನೇನು ತರಬಾರ್ದು ಅನ್ನುವಂತಹ ನಿಟ್ಟಿಲ್ಲ, ಅಂದರೆ ಯಾವ ಐಟಮ್ಸ್ಗಳನ್ನು ತರಬಾರ್ದು, ಅದು ಯಾವುದ್ಯಾವುದು ನಿಷೇಧ ಅನ್ನುವಂತಹ ಒಂದು ಪೋಸ್ಟರ್ಗಳನ್ನು ಕೂಡ ಹಾಕಿದ್ದಾರೆ. ಅಂದರೆ ಗನ್ ಇರಬಹುದು, ಇಯರ್ ಬಡ್ಗಳು ಚಾಕು ಮತ್ತು ಇನ್ನಿತರ ವಸ್ತುಗಳೇನಿದೆ ಅದು ಯಾವುದನ್ನು ಕೂಡ ತರುವಂತಿಲ್ಲ ಅಂತ ಹೇಳಿ ಈಗ ಒಂದು ಸೂಚನೆ ಎಲ್ಲ ಇದರಲ್ಲೇ ಕೊಟ್ಟಿರುವಂಥದ್ದು. ಅದೇ ರೀತಿಯಾಗಿ ಈ ಭಾಗದ ಅಂದರೆ RCB ಕಪ್ ಗೆದ್ದ ಬಳಿಕ ಮೊದಲ ಬಾರಿ ಈ ರೀತಿಯಾದಂತಹ ಒಂದು ಮ್ಯಾಚ್ ನಡೀತಾ ಇರುವಂತಹ ಕಾರಣದಿಂದಾಗಿ ಬಹುತೇಕ ಅನೇಕ ಕ್ರೀಡಾಭಿಮಾನಿಗಳು ಬರುವಂತಹ ಸಾಧ್ಯತೆಗಳು ಕೂಡ ತೀರಾ ಹೆಚ್ಚಿದೆ. ಅದಕ್ಕೆ ಈಗಾಗಲೇ ಈಕೆ ಸಂಬಂಧಿಸಿದಂತೆ ಟಿಕೆಟ್ ಇಲ್ಲದಂತಹ ವ್ಯಕ್ತಿಗಳೇನಿದ್ದಾರೆ ಅವ್ರು ಯಾರೂ ಕೂಡ ಇಲ್ಲಿಗೆ ಬರುವುದಕ್ಕೆ ಸಾಧ್ಯ ಆಗೋದಿಲ್ಲ. ಯಾಕಂದರೆ ಸ್ಪೆಷಲ್ ಸ್ಕ್ವಾಡ್ಗಳೇನಿದೆ ಆ ಸ್ಕ್ವಾಡ್ಗಳನ್ನು ಬಳಕೆ ಮಾಡಿ ಚಿನ್ನಸ್ವಾಮಿಯ ಸುತ್ತಮುತ್ತ ಇರುವಂತಹ ಪ್ರದೇಶಗಳನ್ನು, ಅಂದರೆ ಅವ್ರಿಗೊಂದು ಪಾಯಿಂಟ್ಔಟನ್ನು ಮಾಡಲಾಗುತ್ತೆ. ಆ ಪಾಯಿಂಟ್ನಲ್ಲಿ ನಿಂತು ಅವರ ಟಿಕೆಟ್ ಇದ್ದಂತಹ ಸಂದರ್ಭದಲ್ಲಿ ಮಾತ್ರ ಈ ಒಂದು ಸುತ್ತಮುತ್ತ ರಸ್ತೆಗೆ ಬಿಡುವಂತಹ ಒಂದು ನಿಯೋಜನೆಯನ್ನು, ಒಂದು ಪ್ರಕ್ರಿಯೆಗಳನ್ನು ಮುಂದಿನ ಹಂತದಲ್ಲಿ ಅಂದರೆ ಮಧ್ಯಾಹ್ನದ ಬಳಿಕ ಮಾಡಲಿದ್ದಾರೆ ಅಂತಲೇ ಹೇಳ್ಬೋದು. ಈಗ ಸದ್ಯ ಇಷ್ಟರ ಮಟ್ಟಿಗೆ ಒಂದು ಕಠಿಣವಾದಂತಹ ನಿಯಮಗಳನ್ನು ಅನುಸರಿಸಿ ಕ್ರೀಡಾಭಿಮಾನಿಗಳು ಇಲ್ಲಿ ಕ್ರಿಕೆಟನ್ನು ವೀಕ್ಷಣೆ ಮಾಡುವಂತಹ ಕೆಲಸಗಳನ್ನು ಮಾಡಬೇಕಾಗುತ್ತೆ. ಮತ್ತು ಇಲ್ಲಿ ಎಷ್ಟು ಅಂದರೆ ಸೆಕ್ಯೂರಿಟಿ ಆಚೆ ಎಷ್ಟಿರುತ್ತೋ ಅದೇ ಸೆಕ್ಯೂರಿಟಿ ಗ್ರೌಂಡ್ ಒಳಗಡೆ ಕೂಡ ಇರುತ್ತೆ. ಅಂದರೆ NSG ಕಮಾಂಡರ್ಸ್ ಒಳಗಡೆ ಕೂಡ ಇರ್ತಾರೆ, ಹೋಮ್ ಗಾರ್ಡ್ಸ್ಗಳು ಕೂಡ ಇರ್ತಾರೆ ಮತ್ತು ಪೊಲೀಸ್ ಮ್ಯಾನ್ಗಳನ್ನು ಕೂಡ ಆಯಾ ಕಟ್ಟಿನ ಜಾಗದಲ್ಲಿ ನಿಯೋಜನೆ ಮಾಡುವಂತಹ ಕೆಲಸಗಳನ್ನು ಕೂಡ ಮಾಡ್ತಾರೆ. ಹೀಗಾಗಿ ಸದ್ಯ ಈ ಒಂದು ಅರ್ಥದಲ್ಲಿ ಅಂದರೆ ಗನ್ ಪಾಯಿಂಟ್ನಲ್ಲಿ ಕ್ರಿಕೆಟ್ ಮ್ಯಾಚನ್ನು ಎಂಜಾಯ್ ಮಾಡುವಂತಹ ಒಂದು ಪರಿಸ್ಥಿತಿ ಈಗ ಸದ್ಯದ ಮಟ್ಟಿಗಿದೆ. ಯಾಕಂದರೆ ಕಾಲು ತುಳಿತದಲ್ಲಿ 11 ಜನರ ಜೀವ ಏನಿದೆ ಅದು ಮಾಮೂಲಿ ಅಲ್ಲ. ಹೀಗಾಗಿ ಅಂತಹ ಜೀವಗಳು ಮತ್ತಷ್ಟು ಬಲಿಯಾಗದೇ ಇರಲಿ ಅಂತ ಹೇಳಿ ಮತ್ತು ಬೇರೆ ಯಾವುದೇ ರೀತಿಯಾದಂತಹ ತೊಂದರೆಗಳು ಆಗದ ರೀತಿಯಲ್ಲಿ ಪೊಲೀಸರು ವ್ಯವಸ್ಥೆಯನ್ನು ಮಾಡಿಕೊಳ್ಬೇಕಾಗುತ್ತೆ. ಅದಕ್ಕೆ ಇಂತಹ ಕೆಲವೊಂದು ಕಠಿಣವಾದಂತಹ ನಿಯಮಗಳನ್ನು ಕೂಡ ಸಾರ್ವಜನಿಕರು ಪಾಲನೆ ಮಾಡಬೇಕಾಗುತ್ತೆ. ಹೀಗಾಗಿ ಎರಡೂ ಕಡೆಯಿಂದ ಒಂದು ಸಹಕಾರ ಇರಲೇಬೇಕಾಗುತ್ತೆ ಮತ್ತು ಈ ಒಂದು ಮ್ಯಾಚ್ ಮುಗಿಯುವವರೆಗೂ ಕೂಡ ಪೊಲೀಸರು ಈ ಒಂದು ಜವಾಬ್ದಾರಿಯನ್ನು ವಹಿಸಿಕೊಳ್ತಾರೆ. ಹೀಗಾಗಿ ಸಾಕಷ್ಟು ಪೊಲೀಸ್ ಮ್ಯಾನ್ಗಳನ್ನು ಭದ್ರತೆಯನ್ನು ನಿಯೋಜನೆ ಮಾಡುವಂತಹ ಮುಖಾಂತರ ಕ್ರಿಕೆಟನ್ನು ವೀಕ್ಷಣೆ ಮಾಡಬೇಕಾಗಿದೆ. ದಾವಣಗೆರೆಯ ಬೈ ಎಲೆಕ್ಷನ್ ಕಾವು ಜೋರಾಗಿದೆ. ಇದರ ನಡುವೆ ಜಮೀರ್ ಅಹಮದ್ ಖಾನ್ ಅವರು ಪೇಚಿಗೆ ಸಿಲುಕ್ಬಿಟ್ರ ಅಂತ. ಒಂದು ಕಡೆ ಜಮೀರ್ ಅವರು ಈ ಬೈ ಎಲೆಕ್ಷನ್ ಸಂದರ್ಭದಲ್ಲಿ ಮುಸ್ಲಿಂ ಸಮುದಾಯದ ಪ್ರಬಲ ಮುಖಂಡ ಅಂತ ತೋರಿಸ್ಕೊಳ್ಳೋದಕ್ಕೆ ಹೋಗಿ ಇಕ್ಕಟ್ಟಿಗೆ ಸಿಲುಕ್ಬಿಟ್ರ. ದಾವಣಗೆರೆಯ ದಕ್ಷಿಣ ಕ್ಷೇತ್ರದ ಟಿಕೆಟ್ ವಿಚಾರದಲ್ಲಿ ಜಮೀರ್ಗೆ ಹಿನ್ನಡೆಯಾಗಿದೆ. ಮೈಂಡ್ ಗೇಮ್ ಆಡೋದಕ್ಕೆ ಹೋಗಿ ಇಕ್ಕಟ್ಟಿಗೆ ಸಿಲುಕಿದ್ರ ಜಮೀರ್. ಹಾಗಿದ್ರೆ ಸಚಿವರಾದಂಥ SS ಮಲ್ಲಿಕಾರ್ಜುನ್ ಅದರ ಜೊತೆಗೆ ಜಮೀರ್ಗೆ ಇದು ವೈಯಕ್ತಿಕ ಪ್ರತಿಷ್ಠೆಯ ಕಣವಾಗಿತ್ತು. ಅಲ್ಪಸಂಖ್ಯಾತರ ನಾಯಕ ತಾನೇ ಎನ್ನುವಂತೆ ಜಮೀರ್ ವರ್ತಿಸಿದ್ರು. CM ಹಾಗೆ DCM ಸೂಚಿಸಿದ್ರು ಕೂಡ ಇದ್ರ ವಿಚಾರಕ್ಕೆ ಸಂಬಂಧಪಟ್ಟಂತೆ ತಲೆ ಕೆಡಿಸ್ಕೊಂಡಿರಲಿಲ್ಲ. ಸೊ ಒಂದು ಕಡೆ ಸಾದಿಕ್ ಪೈಲ್ವಾನ್ ಮನವೊಲಿಕೆಗೆ ಮುಂದಾಗಿರಲಿಲ್ಲ ಸಚಿವ. ಈ ಹಿನ್ನೆಲೆಯಲ್ಲಿ ಬೈ ಎಲೆಕ್ಷನ್ ಕಾವು ಜೋರಾಗಿದೆ. ಮೈಂಡ್ ಗೇಮ್ ಆಡೋದಕ್ಕೆ ಹೋಗಿ ಜಮೀರ್ ಅಹಮದ್ ಖಾನ್ ಅವರು ಪೇಚಿಗೆ ಸಿಲುಕಿದ್ರ ಅನ್ನುವಂಥ ಒಂದು ಪ್ರಶ್ನೆ ಕಾಡ್ತಾ ಇದೆ. ಸಾದಿಕ್ ಪೈಲ್ವಾನ್ ಅವರನ್ನ ಮನವೊಲಿಸಬೇಕು ಅನ್ನುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಕಡೆ ಜಮೀರ್ ಅವ್ರಿಗೂ ಕೂಡ ಹೇಳಲಾಗಿತ್ತು. ಆದರೆ ಜಮೀರ್ ಅವರು ಇದ್ರ ವಿಚಾರವಾಗಿ ಮಧ್ಯೆ ತಲೆ ಹಾಕಲಿಲ್ಲ. ಒಂದು ಕಡೆ ತಲೆನೋವಾಗಿತ್ತು ದಾವಣಗೆರೆಯಲ್ಲಿ. ಬೈ ಎಲೆಕ್ಷನ್ ಕಾವಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜಮೀರ್ ಕೈ ಕೊಟ್ಟ ಸುಳಿವು ಸಿಗ್ತಾ ಇದ್ದ ಹಾಗೆ CM ಅಲರ್ಟ್ ಆಗಿದ್ರು. ರಿಜ್ವಾನ್ ಅರ್ಷದ್, ಸಲೀಂ ಅಹಮದ್ಗೆ ಟಾಸ್ಕ್ ಅನ್ನು ನೀಡಿದ್ರು CM ಹಾಗೆ DCM. ಸಾದಿಕ್ ಮನವೊಲಿಸಬೇಕು ಅಂತ ಇಬ್ಬರು ನಾಯಕರು ಕೂಡ ಯಶಸ್ವಿಯಾಗಿದ್ದಾರೆ. ಜಮೀರ್ ಇಲ್ಲದೆ ಕೆಲಸ ನಡೆಯುತ್ತೆ ಎನ್ನುವಂಥ ಪರೋಕ್ಷವಾದಂಥ ಸಂದೇಶವನ್ನ ರವಾನೆ ಮಾಡಿದ್ದಾರೆ. ಅಲ್ಪಸಂಖ್ಯಾತ ಸಮುದಾಯವನ್ನ ಮನವೊಲಿಸಬಹುದು ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಸುಳಿವನ್ನ ಕೊಟ್ಟಿರುವಂಥದ್ದು. ಜಮೀರ್ ಅಹಮದ್ ಖಾನ್ ಅವರು ಕೈ ಕೊಟ್ಟರು ಅನ್ನುವಂಥ ಸುಳಿವು ಸಿಗ್ತಾ ಇದ್ದ ಹಾಗೆ CM ಅಲರ್ಟ್ ಆದರೂ ಅದರ ಮುಖಾಂತರವಾಗಿ ಅಲ್ಪಸಂಖ್ಯಾತ ಸಮುದಾಯವನ್ನು ಮನವೊಲಿಸುವ ವಿಚಾರವಾಗಿ ಯಾರಿಂದ ಸಾಧ್ಯ ಹೇಗೆ ಅನ್ನುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪರೋಕ್ಷವಾಗಿಯೇ ಜಮೀರ್ ಅವರಿಗೆ ಸಂದೇಶವನ್ನು ರವಾನೆ ಮಾಡಿದ್ದಾರೆ. ಜಮೀರ್ ಅವರು CM ಅವರ ಆಪ್ತ ಬಳಗದಲ್ಲಿ ಕೂಡ ಗುರುತಿಸಿಕೊಂಡಿರುವಂಥವರು. ಹಾಗಾಗಿ ಜಮೀರ್ ಇಲ್ಲದೆ ಕೆಲಸ ನಡೆಯುತ್ತೆ ಎನ್ನುವ ಸಂದೇಶವನ್ನು ರವಾನೆ ಮಾಡಿದ್ದಾರೆ.
ಇನ್ನು ದಾವಣಗೆರೆಯಲ್ಲಿ ಬಂಡಾಯದ ಬಾವುಟವನ್ನ ಹಾರಿಸಿದಂತಹ ಸಾದಿಕ್ ಪೈಲ್ವಾನ್ ಅವರು ಈಗಾಗಲೇ ಹಿಂದೆ ಸರಿದಿದ್ದಾರೆ. ಕಾಂಗ್ರೆಸ್ನಲ್ಲಿ ಪ್ರಮುಖವಾಗಿ ಇಲ್ಲ, ವಾಪಸ್ ಪಡೆದೇಕೊಳ್ಳಲ್ಲ ನಾನು ನಾಮಪತ್ರವನ್ನ ಅಂತ ಪಟ್ಟು ಹಿಡಿದು ಕೂತಿದ್ದಂತಹ ಸಾದಿಕ್ ಅವರ ಮನವೊಲಿಸಿದ್ದಾರೆ. ಅದರ ಜೊತೆಗೆ ಸಮರ್ಥ ಅವ್ರಿಗೂ ಕೂಡ ಬೆಂಬಲವನ್ನು ಸೂಚಿಸುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಪರೋಕ್ಷವಾದಂತಹ ರೆಸ್ಪಾನ್ಸ್ ಕೂಡ ಸಿಕ್ಕಿರುವಂಥದ್ದು. ಈ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ. ದಾವಣಗೆರೆ ಕಾಂಗ್ರೆಸ್ನಲ್ಲಿ ಹೊತ್ತಿದ ಬಂಡಾಯದ ಬೆಂಕಿ ತಣ್ಣಗಾಗಿದೆ. ಟಿಕೆಟ್ ಸಿಗದ ಕಾರಣಕ್ಕೆ ಸಿಟ್ಟಿಗೆದ್ದಿದ್ದ ಸಾದಿಕ್ ಪೈಲ್ವಾನ್ ಪಟ್ಟು ಸಡಿಲಿಸಿದ್ದಾರೆ. ಆದರೆ ಸಿಎಂ ಸಿದ್ದರಾಮಯ್ಯ ಮಾಡಿದ ಮಾಸ್ಟರ್ ಪ್ಲಾನ್ ಇಂದ ಸಚಿವ ಜಮೀರ್ ಖಾನ್ಗೆ ಮುಖಭಂಗವಾಗಿದೆ. ಬಂಡಾಯದ ಕಣದಿಂದ ಪಟ್ಟು ಸಡಿಲಿಸಿದ ಪೈಲ್ವಾನ್, ಜಮೀರ್ ಇಲ್ಲದೆ ಸಂಧಾನ ಮುಗಿಸಿದ ಸಿಎಂ ಡಿಸಿಎಂ. ಬೆಣ್ಣೆನಗರಿಯಲ್ಲಿ ದಗದಗಿಸುತ್ತಿದ್ದಂತಹ ಬಂಡಾಯದ ಬೆಂಕಿಗೆ ಸಿಎಂ ಸಿದ್ದರಾಮಯ್ಯ ಮತ್ತು ಡಿಸಿಎಂ ಡಿಕೆ ಶಿವಕುಮಾರ್ ನೀರು ಸುರಿದಿದ್ದಾರೆ. ನಿನ್ನೆ ಸಾದಿಕ್ ಪೈಲ್ವಾನ್ರನ್ನ ಬೆಂಗಳೂರಿಗೆ ಕರೆಸಿ ಸ್ವಾಭಿಮಾನಕ್ಕೆ ಆಗಿದ್ದಂತಹ ಗಾಯಕ್ಕೆ ಮುಲಾಮು ಹಚ್ಚಿದ್ರು. ಯಾವ ಕಾರಣಕ್ಕೂ ಬಿಜೆಪಿ ನಮ್ಮ ಜಿಲ್ಲೆಯಲ್ಲಿ ಗೆಲ್ಲಬಾರ್ದು ಅಂತೇಳಿ ನಾವು ಪುನಃ ಮತ್ತದ ಅದೇ ಮನೆಗೆ ಹೋಗಿ ನಮ್ಮ ಮನೆ ಅಣ್ತಮ್ಮಗಳನ್ನ ಮುಂದುವರ್ಸೋಕ್ಕೋಸ್ಕರ ನಾವು ಮತ್ತೆ ಕಾಂಗ್ರೆಸ್ಸಿಗೆ ದುಡಿಬೇಕಂತೇಳಿ ನಾವು ರಣರಂಗ ಮೈದಾನ ಬಿಟ್ಟು ಕಾಂಗ್ರೆಸ್ಸಿಗೆ ಕೆಲಸ ಮಾಡ್ತಿದ್ವಿ. ಮೊದಲು ಸಿದ್ದರಾಮಯ್ಯ ಅವರನ್ನ ಭೇಟಿ ಮಾಡಿದ್ದ ಸಾದಿಕ್ ಪೈಲ್ವಾನ್ ಬಳಿಕ ಕೆಪಿಸಿಸಿ ಅಧ್ಯಕ್ಷ ಡಿಸಿಎಂ ಡಿಕೆ ಶಿವಕುಮಾರ್ ಜೊತೆಗೆ ಸಭೆ ಮಾಡಿದ್ರು. ಸಾದಿಕ್ ಸಂಧಾನ ಪಡಿಸಿದ ಡಿಕೆಶಿ ಪಕ್ಷದ ಶಾಲನ್ನ ಹಾಕಿ ಸ್ವಾಗತ ಮಾಡಿದ್ರು. ಬಳಿಕ ಸುದ್ದಿಗೋಷ್ಠಿಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಸಮರ್ಥಿಗೆ ನನ್ನ ಮತ ಅಂತ ಸಾದಿಕ್ ಪೈಲ್ವಾನ್ ಘೋಷಣೆ ಮಾಡಿದ್ರು. ನಮ್ಮ ಎಸ್ ಮಲ್ಲಿಕಾರ್ಜುನ್ ಮಗನಿಗೆ ಕಾಂಗ್ರೆಸ್ ಪಕ್ಷದಿಂದ ಟಿಕೆಟ್ ಸಿಕ್ಕಿದೆ. ಖಂಡಿತವಾಗೂ ಅಲ್ಪಸಂಖ್ಯಾತರು, ಆಯ್ದ ವರ್ಗದ ಜನ, ಎಲ್ಲ ಧರ್ಮದ ಜನ ಅವರಿಗೆ ಭುಜ ಹಚ್ಚಿ ಅಂತರ ಮತದಿಂದ 9ನೇ ತಾರೀಕಿಗೆ ನಮ್ಮ ಮತ ನೀಡಿ ನಾವು ವಿಧಾನಸಭೆಗೆ ಅವರಿಗೆ ಕಳಿಸ್ಕೊಡ್ತೀವಿ ಅಂತೇಳಿ ತಮ್ಮ ಮೂಲಕ ಮಾಧ್ಯಮದ ಮೂಲಕ ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ಸಾದಿಕ್ ಪೈಲ್ವಾನ್ ಸಂಧಾನ ಸಚಿವ ಜಮೀರ್ ಅಹಮದ್ಗೆ ಭಾರಿ ಮುಖಭಂಗವಾಗಿದೆ. ಮೊದಲು ಸಿಎಂ ಬಂಡಾಯ ಶಮನದ ಹೊಣೆಯನ್ನ ಜಮೀರ್ಗೆ ನೀಡಿದ್ರು. ಆದರೆ ಗುರುವಿನ ಮಾತನ್ನೇ ಶಿಷ್ಯ ಜಮೀರ್ ಮೀರಿದ್ದು ಸಿಟ್ಟಿಗೆ ಕಾರಣ ಕೂಡವಾಗಿತ್ತು. ಇದಕ್ಕೆ ಸಿಎಂ ಮತ್ತು ಡಿಸಿಎಂ ಪ್ಲಾನ್ ಬಿ ರೆಡಿ ಮಾಡಿದ್ರು. ಎರಡನೇ ಹಂತದ ಮುಸ್ಲಿಂ ನಾಯಕರಿಗೆ ಸ್ಪೆಷಲ್ ಟಾಸ್ಕ್. ಯಾವಾಗ ಜಮೀರ್ ಖಾನ್ ಕೈ ಎತ್ತಿದ್ರು ಆಗ ಸಿದ್ದರಾಮಯ್ಯ ಡಿಕೆಶಿ ಅಲರ್ಟ್ ಆಗಿದ್ರು. ಶಾಸಕ ರಿಜ್ವಾನ್ ಹರ್ಷದ್ ಮತ್ತು ಎಂಎಲ್ಸಿ ಸಲೀಂ ಅಹಮದ್ಗೆ ಸ್ಪೆಷಲ್ ಟಾಸ್ಕ್ ನೀಡಿದ್ರು. ಇಬ್ಬರ ಅಣತಿಯಂತೆ ದಾವಣಗೆರೆಗೆ ಬಂದಿದ್ದ ಅಲ್ಪಸಂಖ್ಯಾತ ಸಮುದಾಯದ ನಾಯಕರು ಸಾದಿಕ್ ಅವರನ್ನ ಬೆಂಗಳೂರಿಗೆ ಕರೆತಂದು ಸಂಧಾನ ಮಾಡಿಸಿಯೇ ಬಿಟ್ರು. ಸಾದಿಕ್ ಪೈಲ್ವಾನ್ ಸಂಧಾನ ಸಚಿವ ಜಮೀರ್ ಒಣ ಪ್ರತಿಷ್ಠೆಗೆ ದೊಡ್ಡ ಪೆಟ್ಟು ನೀಡಿದೆ. ಸಚಿವ ಮಲ್ಲಿಕಾರ್ಜುನ್ ವಿರುದ್ಧದ ವೈಯಕ್ತಿಕ ಹಗೆಯಿಂದ ಜಮೀರ್ ಈಗ ಪಕ್ಷದಲ್ಲಿ ತನ್ನ ವರ್ಚಸ್ಸನ್ನ ಕಳೆದುಕೊಂಡಿದ್ದಾರೆ. ನಾನೇ ಮುಸ್ಲಿಮರ ಪ್ರತಿನಿಧಿ ಅಂತಿದ್ದ ಜಮೀರ್ಗೆ ನೀವು ಇಲ್ಲದೆಯೇ ನಾವು ಮುಸ್ಲಿಂ ಸಮುದಾಯವನ್ನ ಓಲೈಸುತ್ತೇವೆ ಅಂತ ಸಿಎಂ ಡಿಸಿಎಂ ಸಾಧಿಸಿ ತೋರಿಸಿದ್ದಾರೆ. ಸದ್ಯ ಕೇರಳ ಚುನಾವಣೆಯ ಪ್ರಚಾರದಲ್ಲಿರುವಂತಹ ಸಚಿವ ಜಮೀರ್ ಅಹಮದ್ ದಾವಣಗೆರೆಯಲ್ಲಿ ಪ್ರಚಾರ ಮಾಡೋದು ಡೌಟ್ ಅಂತ ಹೇಳಲಾಗ್ತಾ ಇದೆ. ಬಾಗಲಕೋಟೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಪರ ಜಮೀರ್ ಕ್ಯಾಂಪೇನ್ ಮಾಡೋದು ಕೂಡ ದಟ್ಟವಾಗಿದೆ. ಹನುಮಂತ್ ದುರ್ಗದ್, ಪೊಲಿಟಿಕಲ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಹನುಮಂತ್ ದುರ್ಗದ್ ನೇರ ಸಂಪರ್ಕದಲ್ಲಿದ್ದಾರೆ. ಹನುಮಂತ್, ಪ್ರಮುಖವಾಗಿ ನೋಡಿ ಈಗಾಗಲೇ ಒಂದು ಕಡೆ ಅಲ್ಪಸಂಖ್ಯಾತ ಸಮುದಾಯವನ್ನ ಸಮಾಧಾನ ಮಾಡಬೇಕಾಗಿತ್ತು. ಅದರ ಜೊತೆಗೆ ಇಲ್ಲಿ ತಾನೇ ಅಂತ ಬೀಗ್ತಾ ಇದ್ದಂತಹ ಜಮೀರ್ ಅವರಿಗೆ ತಕ್ಕ ಪಾಠವನ್ನ ಕಲಿಸಬೇಕಾಗಿತ್ತು. ಇವೆಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಎಂ ತೆಗೆದುಕೊಂಡಂತಹ ಆ ರಣತಂತ್ರ ಹೇಗಿತ್ತು, ಈ ಬಗ್ಗೆ ಮಾಹಿತಿ ಕೊಡೋದಾದ್ರೆ? ರೂಪಾ, ಕಾಂಗ್ರೆಸ್ ವಲಯದಲ್ಲಿ ಸಮುದಾಯವಾರು ನಾಯಕತ್ವವನ್ನು ಬೆಂಬಲಿಸುವ ಮತ್ತು ಮೊದಲ ಹಂತದ ಎರಡನೇ ಹಂತದ ಸಮುದಾಯದ ನಾಯಕರನ್ನ ಬೆಳೆಸುವಂಥ ಒಂದಷ್ಟು ಚರ್ಚೆಗಳು ಜೋರಾಗಿ ನಡೀತಾ ಇದೆ. ಅದರಲ್ಲೂ ಕೂಡ ಈ ಹಿಂದೆ ಎಲ್ಲಾದರೂ ಬೇರೆ ರಾಜ್ಯದ ಬೇರೆ ಬೇರೆ ಕಡೆಗಳಲ್ಲಿ ಟಿಕೆಟ್ ವಿಚಾರ ಆಗಿರ್ಬೋದು ಅಥವಾ ಅಲ್ಪಸಂಖ್ಯಾತ ಸಮುದಾಯ ತಣಿಸುವಂಥ ಕೆಲಸ ಏನಾದರೂ ಇದ್ದರೆ ಅಲ್ಲಿ ಮೊದಲು ಸಚಿವ ಜಮೀರ್ ಅಹಮದ್ ಅವರು ಎಂಟ್ರಿ ಆಗ್ತಾ ಇದ್ದರು, ಅಲ್ಲಿ ಸಮಾಧಾನ ಪಡಿಸುವಂಥ ಕೆಲಸವನ್ನು ಕೂಡ ಮಾಡ್ತಾ ಇದ್ರು. ಆದರೆ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಟಿಕೆಟ್ ಆಯ್ಕೆ ವಿಚಾರದಲ್ಲಿ ಸಚಿವ ಮಲ್ಲಿಕಾರ್ಜುನ್ ವರ್ಸಸ್ ಸಚಿವ ಜಮೀರ್ ಅಹಮದ್ ಅವರ ಜಟಾಪಟಿ ಏನಿದೆ ಅದು ತೀವ್ರವಾದಂತಹ ವೈಯಕ್ತಿಕ ಪ್ರತಿಷ್ಠೆಗಾಗಿ ಬದಲಾಗಿತ್ತು. ಆ ಕಾರಣಕ್ಕಾಗಿಯೇ ಸಚಿವ ಜಮೀರ್ ಅಹಮದ್ ಅವರು ಕೂಡ ಒಂದಷ್ಟು ಅಂತರವನ್ನು ಕಾಪಾಡಿಕೊಳ್ಳುವಂಥ ಪ್ರಯತ್ನವನ್ನು ಮಾಡಿದರು. ಸ್ವತಃ ಸಿಎಂ ಸಿದ್ದರಾಮಯ್ಯನವರೇ ಹೇಳಿದ್ರು ಕೂಡ
ಹೋಗಿ ಸಾದಿಕ್ ಪೈಲ್ವಾನ್ರವ್ರನ್ನ ಮನವೊಲಿಸುವಂಥ ಕೆಲಸವನ್ನು ಮಾಡಲಿಲ್ಲ. ಕಾರಣ ಏನಂತಂದು ಹೇಳಿದ್ರೆ ಬೇರೆ ಯಾವುದೇ ಕಾರ್ಯಕ್ರಮಗಳು ಹೋಗಲಿಲ್ಲ ಅಂತಂದ್ರೆ ಅವ್ರಿಗಿದ್ದಂಥ ಅಸಮಾಧಾನ ಮುನಿಸಿತ್ತು. ಜೊತೆಗೆ ಇಲ್ಲಿ ಬೆಂಗಳೂರಿನಲ್ಲೇ ಇದ್ದರೂ ಕೂಡ ಯಾರ ಸಂಪರ್ಕಕ್ಕೂ ಸಿಗದೆ ಸಚಿವ ಜಮೀರ್ ಅಹಮದ್ ಅವರು, ನಜೀರ್ ಅಹಮದ್ ಸೇರಿದಂತೆ ಇಬ್ಬರೂ ಕೂಡ ಒಂದೇ ಸ್ಥಳದಲ್ಲಿ ಇದ್ದರು ಅನ್ನುವಂಥ ಮಾಹಿತಿ ಕೂಡ ಈಗಾಗಲೇ CM ಅಂಗಳಕ್ಕೂ ಕೂಡ ತಲುಪಿದೆ. ಇದರ ಹೊರತಾಗಿಯೂ ಕೂಡ ಅಲ್ಪಸಂಖ್ಯಾತರ ನಾಯಕರು ನಾನು ಹೋಗಲಿಲ್ಲ ಅಂತಂದು ಹೇಳಿದ್ರೆ ಸಾದಿಕ್ ಪೈಲ್ವಾನ್ ಸೈಲೆಂಟ್ ಆಗೋದಿಲ್ಲ, ಆ ಮುನಿಸಿರುತ್ತೆ, ಸಮುದಾಯದ ಮುನಿಸು ಮುಂದುವರಿಯುತ್ತೆ ಅನ್ನುವಂಥ ಒಂದಷ್ಟು ಭಾವನೆಯಲ್ಲಿ ಸಚಿವ ಜಮೀರ್ ಅಹಮದ್ ಅವರು ಇದ್ದಂತೆ ಕಾಣಿಸ್ತಾ ಇತ್ತು. ಆ ಕಾರಣಕ್ಕಾಗಿಯೇ ಅಲರ್ಟ್ ಆಗಿರುವಂತಹ CM ಸಿದ್ದರಾಮಯ್ಯ, DCM DK ಶಿವಕುಮಾರ್ ಅವರು ರಿಜ್ವಾನ್ ಅರ್ಷದ್ ಹಾಗೂ ಸಲೀಂ ಅಹಮದ್ ಅವ್ರನ್ನ ಕರೆಸಿ ಅವರಿಗೆ ಟಾಸ್ಕ್ ಅನ್ನ ಕೊಟ್ಟರು. ಆ ಟಾಸ್ಕ್ ಅನ್ನ ಕೊಡೋದ್ರ ಮೂಲಕ ಆ ಟಾಸ್ಕ್ ಅನ್ನ ಕಂಪ್ಲೀಟ್ ಮಾಡಿದ್ರು. ಅಷ್ಟು ಮಾತ್ರ ಅಲ್ಲದೆ ಇಲ್ಲಿ ಅಲ್ಪಸಂಖ್ಯಾತರ ಮುನಿಸಿನಿಂದ ಅದು ಸಹಜವಾಗಿ BJPಗೆ ಲಾಭ ಆಗುತ್ತೆ. BJPಗೆ ಲಾಭ ಆದರೆ ಇದು ರಾಜ್ಯದ ಬೇರೆ ಬೇರೆ ಸಂದರ್ಭದಲ್ಲೂ ಕೂಡ ಇದಕ್ಕೆ ಒಂದಷ್ಟು ಉದಾಹರಣೆ ಆಗುತ್ತೆ. ಹಾಗಾಗಿ ಸಮುದಾಯದ ನಿಮ್ಮ ವೈಯಕ್ತಿಕ ಮುನಿಸೇನಿದೆ ಅದನ್ನು ಸಮುದಾಯದ ಮುನಿಸಾಗಿ ಮಾರ್ಪಾಡು ಮಾಡುವಂಥದ್ದು ಬೇಡ. ಹಾಗೆ ನಿಮ್ಮ ಮುಂದಿನ ದಿನಗಳಲ್ಲಿ ನಿಮ್ಮ ಏನು ಮುನಿಸಿಗೆ ಏನಿದೆ ಅದಕ್ಕೆ ಸೂಕ್ತ ಸ್ಥಾನಮಾನವೂ ಕೂಡ ಕಾಂಗ್ರೆಸ್ ಪಕ್ಷ ಎಲ್ಲವೂ ಕೂಡ ಎಲ್ಲ ಹಂತದಲ್ಲೂ ಕೂಡ ಪರಿಗಣಿಸುತ್ತೆ ಅನ್ನುವಂಥ ಒಂದಷ್ಟು ಭರವಸೆಗಳನ್ನು ಕೊಡೋದ್ರ ಮೂಲಕ ಒಂದು ಸಿದ್ಧಾಂತದ ವಿಚಾರ ಮತ್ತೊಂದು ಸಮುದಾಯದ ವಿಚಾರವನ್ನು ಪ್ರಸ್ತಾಪ ಮಾಡುವ ಮೂಲಕ ಸಾದಿಕ್ ಪೈಲ್ವಾನ್ರವ್ರನ್ನ ಮನವೊಲಿಸಿ ಒಂದು ಹಂತದ ಸಕ್ಸಸ್ ಅನ್ನು ಗೊಳಿಸಿ ಈಗ ಅವರು ಬಂದು ನಾನು ಸಮರ್ಥ ಶಾಮನೂರವ್ರಿಗೆ ಬೆಂಬಲ ಸೂಚಿಸ್ತೇನೆ ಅನ್ನುವಂಥ ಮಾತುಗಳನ್ನು ಕೂಡ ಹೇಳಿಸಿದ್ರು. ಇಷ್ಟರ ಮಟ್ಟಿಗೆ ರಿಜ್ವಾನ್ ಅರ್ಷದ್ ಮತ್ತು ಸಲೀಂ ಅಹಮದ್ ಸಕ್ಸಸ್ ಆಗೋದ್ರು. ಇದು ಒಂದು ಕಡೆಗೆ. ಈ ಸಕ್ಸಸ್ಸಿನ ಹಿಂದೆ ಸಂದೇಶ ಏನಿದೆ ಅಂತಂದು ಹೇಳಿದ್ರೆ ಅಲ್ಪಸಂಖ್ಯಾತ ಸಮುದಾಯದ ಜನ ಕೇವಲ ಜಮೀರ್ ಅಹಮದ್ ಅವರು ಮಾತ್ರ ಅಲ್ಲ, ಬೇರೆ ಬೇರೆ ಸಮುದಾಯದ ನಾಯಕರು ಇದ್ದಾರೆ, ಅವರ ಮಾತು ಕೇಳ್ತಾರೆ ಮತ್ತು ಸಿದ್ದರಾಮಯ್ಯನವರ ಮಾತು ಕೇಳ್ತಾರೆ ಅನ್ನುವಂಥ ಒಂದು ಸ್ಪಷ್ಟವಾದಂಥ ಸಂದೇಶ ಈ ಘಟನೆಗಳಲ್ಲಿ ರವಾನೆ ಆದಂತೆ ಕಾಣಿಸ್ತಾ ಇರುವಂಥದ್ದು. ರೂಪಾ, ಓಕೆ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ಹನುಮಂತ್ ದುರ್ಗಡ್. ವೆಲ್ಕಮ್ ಬ್ಯಾಕ್. ದೇವರ ಹೆಸರಲ್ಲೂ ಕೂಡ ನಡೀತಾ ಇದೆಯಾ ಈ ಡ್ರಗ್ಸ್ ದಂಧೆ ಅನ್ನುವಂತಹ ಪ್ರಶ್ನೆ ಮೂಡ್ತಾ ಇದೆ. ಶ್ರೀರಾಮ ಮಂದಿರದ ಹೆಸರಿನಲ್ಲಿ ಡ್ರಗ್ಸ್ ಪಾರ್ಸಲ್ ಬಂದಿದೆ ನೋಡಿ. ಉಡ್ತಾ ಬೆಂಗಳೂರು ಆಗೋದಕ್ಕೆ ಕಾರಣವಾಗ್ತಾ ಇದೆಯಾ ಪೋಸ್ಟ್ ಆಫೀಸ್? ಶ್ರೀರಾಮ ಮಂದಿರ ಹೆಸರಿನಲ್ಲಿ ಬಂತು ಡ್ರಗ್ಸ್ ಪಾರ್ಸೆಲ್. ಡ್ರಗ್ಸ್ ಹೆಸರಿನಲ್ಲಿ ಕುಖ್ಯಾತಿ ಪಡೆದಿದೆ ಫಾರಿನ್ನ ಪೋಸ್ಟ್ ಆಫೀಸ್. ಈಗ ಇದೇ ಪೋಸ್ಟ್ ಆಫೀಸ್ನಲ್ಲಿ ಅನೇಕ ಬಾರಿ ಡ್ರಗ್ಸ್ ಪತ್ತೆಯಾಗಿದೆ. 10 ಬಾಕ್ಸ್ಗಳಲ್ಲಿತ್ತು ಕೋಟ್ಯಾಂತರ ರೂಪಾಯಿ ಮೌಲ್ಯದ ಡ್ರಗ್ಸ್. ಬರೋಬ್ಬರಿ 2865 ಕೆಜಿ ಡ್ರಗ್ಸ್ ಅನ್ನ ಸೀಸ್ ಮಾಡಲಾಗಿದೆ. ದೇವರ ಹೆಸರಲ್ಲೂ ಕೂಡ ಡ್ರಗ್ಸ್ ದಂಧೆಯನ್ನ ಶುರು ಮಾಡಿದ್ದಾರೆ. ಸಿಸಿಬಿ ಅಧಿಕಾರಿಗಳು ಖಚಿತ ಮಾಹಿತಿ ಹಿನ್ನೆಲೆಯಲ್ಲಿ ಫಾರಿನ್ ಪೋಸ್ಟ್ ಆಫೀಸ್ಗೆ ಒಂದು ದಾಳಿಯನ್ನು ನಡೆಸಿದರು. ಈ ವೇಳೆ 10 ಬಾಕ್ಸ್ನಲ್ಲಿ ಇದ್ದಂತಹ ಡ್ರಗ್ಸ್ಗಳನ್ನು ಅಂದರೆ ಹೆಚ್ಚು ಕಡಿಮೆ ಒಂದು 2800ಕ್ಕೂ ಹೆಚ್ಚು ಕೆಜಿಗಳು ಅಂದರೆ 2800 ಕೆಜಿಯಷ್ಟು ಏನು ಡ್ರಗ್ಗಳು ಸೀಸ್ ಆಗಿರುವಂಥದ್ದು. ಈ ಡ್ರಗ್ನಲ್ಲಿ ಒಂದು ಬಾಕ್ಸ್ನಲ್ಲಿ ಶ್ರೀರಾಮ ಮಂದಿರ ಏನಿದೆ ಆ ಶ್ರೀರಾಮ ಮಂದಿರದ ಒಂದು ಹೆಸರು ಇರುವಂಥದ್ದು. ಹೀಗಾಗಿ ಸಹಜವಾಗಿಯೇ ಇದರ ಬಗ್ಗೆ ಸಾಕಷ್ಟು ಒಂದು ಅನುಮಾನಗಳು ಕೂಡ ಮೂಡ್ತಾ ಇರುವಂಥದ್ದು. ಎಲ್ಲವೂ ಕೂಡ ಸಿಂಥೆಟಿಕ್ ಡ್ರಗ್ ಆಗಿರುವಂತಹ ಒಂದು ಕಾರಣದಿಂದಾಗಿ ಎಲ್ಲವೂ ವಿದೇಶದಿಂದ ಈ ಒಂದು ಫಾರಿನ್ ಏನು ಇದಕ್ಕೆ ಬಂದಿದೆ. ಇಲ್ಲಿ ಒಂದು ಪರಿಶೀಲನೆ ನಡೆಸಿದಂತಹ ಸಂದರ್ಭದಲ್ಲಿ ಈ ಒಂದು ಡ್ರಗ್ಗಳು ಪತ್ತೆಯಾಗಿರುವಂಥದ್ದು. 10 ಬಾಕ್ಸ್ನಲ್ಲಿ ವಿವಿಧ ಹೆಸರುಗಳಲ್ಲಿ ಈ ಒಂದು ಡ್ರಗ್ ಪತ್ತೆಯಾಗಿದೆ. ಈ ಹಿನ್ನೆಲೆಯಲ್ಲಿ ಸದ್ಯದ ಮಟ್ಟಿಗೆ ಈ ಒಂದು ಡ್ರಗ್ ಯಾರಿಗೆ ಸೇರಿದ್ದು ಮತ್ತು ಯಾರಿಂದ ಈ ಒಂದು ಡ್ರಗ್ ಬಂದಿದೆ ಅನ್ನುವಂತಹ ಒಂದು ವಿಚಾರಗಳನ್ನು ಕೂಡ ಈಗ ಸಿಸಿಬಿ ಅಧಿಕಾರಿಗಳು ಈಗಾಗಲೇ ವಿಚಾರಣೆಯನ್ನು ನಡೆಸುವಂತಹ ಒಂದು ಕೆಲಸಗಳನ್ನು ಕೂಡ ಮಾಡಿದ್ದಾರೆ. ಈಗ ಸದ್ಯದ ಮಟ್ಟಿಗೆ ಈ ಒಂದು ಫಾರಿನ್ ಏನಿದೆ ಪೋಸ್ಟ್ ಆಫೀಸ್ ಏನಿದೆ ಸಹಜವಾಗಿ ಈ ಹಿಂದೆಯೂ ಕೂಡ ಸಾಕಷ್ಟು ಬಾರಿ ಈ ಒಂದು ಫಾರಿನ್ ಇದರಲ್ಲಿ ಅಂದರೆ ಪೋಸ್ಟ್ ಆಫೀಸಲ್ಲಿ ಸಿಕ್ಕಿದೆ ಅಂತಲೇ ಹೇಳ್ಬೋದಾಗಿದೆ. ಹೀಗಾಗಿ ಸದ್ಯದ ಮಟ್ಟಿಗೆ ಇಲ್ಲಿನ ಒಂದು ವ್ಯವಸ್ಥೆಯನ್ನು ಬಿಗಿಗೊಳಿಸಬೇಕಾದಂತಹ ಒಂದು ಅನಿವಾರ್ಯತೆ ಕೂಡ ಇದೆ. ಈಗಾಗಲೇ ನೀವು ನೋಡ್ತಾ ಇರಬಹುದು ಇದೇ ಒಂದು ಏನೊಂದು ಪೋಸ್ಟ್ ಆಫೀಸ್ ಏನಿದೆ ಈ ಒಂದು ಪೋಸ್ಟ್ ಆಫೀಸಲ್ಲಿ ಈ ರೀತಿಯಾದಂತಹ ಡ್ರಗ್ಗಳು ಸಿಕ್ಕಿರುವಂಥದ್ದು. ಈಗ ಸದ್ಯದ ಮಟ್ಟಿಗೆ ಇಲ್ಲಿರುವಂತಹ ಒಂದಷ್ಟು ಅಂದರೆ ಈ ಪೋಸ್ಟ್ ಎಲ್ಲೆಲ್ಲಿ ಬಂದಿದೆ ಮತ್ತು ಯಾವ ದೇಶದಿಂದ ಬಂದಿದೆ ಅದೆಲ್ಲದರ ಮಾಹಿತಿಯನ್ನು ಕಲೆ ಹಾಕುವಂತಹ ಕೆಲಸಗಳನ್ನು ಈಗಾಗಲೇ ಸಿಸಿಬಿ ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಕ್ಯಾಮ್ರಾಮನ್ ಮಂಜುನಾಥ್ ಜೊತೆ ಅಭಿಷೇಕ್ ಜಯಶಂಕರ್, ರಿಪಬ್ಲಿಕ್ ಕನ್ನಡ. 1ನೇ ತರಗತಿಯ ಅಡ್ಮಿಷನ್ಗೆ ರಾಜ್ಯ ಸರ್ಕಾರ 60 ದಿನಗಳ ರಿಯಾಯಿತಿಯನ್ನ ಕೊಟ್ಟಿದೆ. ಅದರ ಜೊತೆಗೆ ಇದು ಸ್ವಾಗತಾರ್ಹ. ಅದರ ಜೊತೆಗೆ ಪೋಷಕರ ವಿರೋಧ ಕೂಡ ವ್ಯಕ್ತವಾಗ್ತಾ ಇದೆ. ಇನ್ನು ಪೋಷಕರು ಸರ್ಕಾರದ ವಿರುದ್ಧ ಕೂಡ ಪ್ರತಿಭಟನೆಯನ್ನ ಇಂದು ಮಾಡೋದಕ್ಕೆ ನಿರ್ಧಾರ ಮಾಡಿರುವುದು. ಅದರ ಜೊತೆಗೆ ಹೋದ ವರ್ಷದ ಅಡ್ಮಿಷನ್ ರೂಲ್ಸ್ ವಿಚಾರವಾಗಿ ಆಗ್ರಹವನ್ನ ಕೂಡ ವ್ಯಕ್ತಪಡಿಸಿದೆ. ಒಂದನೇ ಕ್ಲಾಸ್ ಅಡ್ಮಿಷನ್ಗೆ 60 ದಿನದ ವಿನಾಯಿತಿ.
ಸರ್ಕಾರದ ಆದೇಶ ಪುನರ್ ಪರಿಶೀಲನೆಗೆ ಆಗ್ರಹ. 1ನೇ ತರಗತಿ ದಾಖಲಾತಿಗೆ ಕೇಂದ್ರ ಸರ್ಕಾರ 6 ವರ್ಷ ಕಡ್ಡಾಯದ ರೂಲ್ಸ್ ಅನ್ನ ಜಾರಿ ಮಾಡಿದೆ. ಆದರೆ ವಿದ್ಯಾರ್ಥಿಗಳ ಭವಿಷ್ಯದ ದೃಷ್ಟಿಯಿಂದ ಸರ್ಕಾರ ಈ ನಿಬಂಧನೆಯನ್ನ 5 ವರ್ಷ 8 ತಿಂಗಳುಗಳಿಗೆ ಇಳಿಸಿದೆ. ಆದರೆ ಶಿಕ್ಷಣ ಇಲಾಖೆ ಹೊಸ ಆದೇಶಕ್ಕೆ ಸ್ವಾಗತ ಜೊತೆಗೆ ವಿರೋಧವೂ ಕೂಡ ಕೇಳಿಬರ್ತಾ ಇದೆ. ರಾಜ್ಯ ಶಿಕ್ಷಣ ಇಲಾಖೆಯ ಹೊಸ ನಿಯಮದಂತೆ 1,70,000 ಮಕ್ಕಳಿಗೆ ಅನುಕೂಲವಾಗಲಿದೆ. ಆದರೆ ಆಗಸ್ಟ್ ತಿಂಗಳಿನಲ್ಲಿ ಹುಟ್ಟಿದ ಸುಮಾರು 75,000 ಮಕ್ಕಳು ಮತ್ತೆ ಶಿಕ್ಷಣದಿಂದ ವಂಚಿತರಾಗಲಿದ್ದಾರೆ. ಹೀಗಾಗಿ ಕಳೆದ ವರ್ಷ ನೀಡಿದಂತೆ 5 ವರ್ಷ 5 ತಿಂಗಳ ವಿನಾಯಿತಿಗಾಗಿ ಪೋಷಕರು ಆಗ್ರಹಿಸ್ತಾ ಇದ್ದಾರೆ. ಡೇಸ್ ಅಂತ ಯಾಕಂದರೆ ಲಾಸ್ಟ್ ಇಯರು ಮಧು ಬಂಗಾರಪ್ಪ ಸರ್ ಮೀಡಿಯಾ ಪ್ರೆಸ್ ಮೀಟಲ್ಲಿ ನೆಕ್ಸ್ಟ್ ಇಯರ್ SCP ಏನು ಹೇಳ್ತಾರೋ ಹಂಗೆ ಇಂಪ್ಲಿಮೆಂಟ್ ಮಾಡ್ತೀವಿ ಅಂತ ಹೇಳಿದ್ದು. SCP ಆ್ಯಕ್ಚುಲಿ ಪಬ್ಲಿಕ್ಕಿಗೆ ಇನ್ನೂ ಅನೌನ್ಸ್ ಮಾಡಿಲ್ಲ. ಸೊ ಈ ವರ್ಷ ಆ್ಯಕ್ಚುಲಿ ನಾವು ಅದಕ್ಕೆ ಏನು ಕೇಳಿದ್ದು, SCP ಇಂಪ್ಲಿಮೆಂಟ್ ಮಾಡಲಿಲ್ಲ ಅಂದರೆ ಇಂಟರಿಮ್ ರಿಲ್ಯಾಕ್ಸೇಷನ್ ಅಟ್ಲೀಸ್ಟ್ ಕೊಡಿ, ಲಾಸ್ಟ್ ಇಯರ್ ಏನು ಕೊಟ್ಟರು ಅದನ್ನೇ ಈ ವರ್ಷವೂ ಕೊಡಿ ಅಂತ ನಾವು ಕೇಳ್ಕೊಂಡಿದ್ದು ಸರ್ಗೆ. ಬಟ್ ಸರ್ ಆ್ಯಕ್ಚುಲಿ RTEಯಲ್ಲಿ 60 ಡೇಸ್ ಇದೆ, ಅದು 1983 ಆ್ಯಕ್ಟಲ್ಲಿ ಅದು 60 ಡೇಸ್ ಅಂತ. ಸೊ ಅದನ್ನೇ ಆ್ಯಕ್ಚುಲಿ ಅನ್ವಯಿಸಿ ಈ ವರ್ಷದಿಂದ ಆ್ಯಕ್ಚುಲಿ 60 ಡೇಸ್ ರಿಲ್ಯಾಕ್ಸೇಷನ್ ಕೊಟ್ಟು ಜೂನ್ ಜುಲೈ ಬ್ಯಾಚ್ ಮಕ್ಕಳಿಗೆ ಅನುಕೂಲ ಆಗಂಗೆ ಮಾಡಿದ್ದಾರೆ. ಮಕ್ಕಳ ವಯೋಮಿತಿ ಸಡಿಲಿಕೆಯ ಗೊಂದಲವನ್ನ ಬಗೆಹರಿಸುವಂತೆ ಸರ್ಕಾರವನ್ನ ಒತ್ತಾಯಿಸಲು ಇಂದು ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಬೃಹತ್ ಪ್ರತಿಭಟನೆಯನ್ನ ಹಮ್ಮಿಕೊಳ್ಳಲಾಗಿದೆ. ಇಂದಿನ ಪ್ರತಿಭಟನೆಯ ಬಳಿಕ ಮುಂದೇನು ಮಾಡಬೇಕಂತ ಪೋಷಕರು ತೀರ್ಮಾನಿಸಲಿದ್ದಾರೆ. ಇನ್ನು ಈ ನಡುವೆ ರಾಜ್ಯ ಸರ್ಕಾರದ ವಯೋಮಿತಿ ಸಡಿಲಿಕೆ ರಾಜ್ಯ ಪಠ್ಯಕ್ಕೆ ಮಾತ್ರ ಅನ್ವಯವಾಗುತ್ತಾ, ಇಲ್ಲ CBSE ICSEಗೂ ಕೂಡ ಅನ್ವಯ ಆಗುತ್ತಾ ಅನ್ನೋ ಗೊಂದಲ ಇದೆ. ಈ ಬಗ್ಗೆಯೂ ಕೂಡ ಶಿಕ್ಷಣ ಸಚಿವರ ಭೇಟಿಗೆ ಪೋಷಕರ ಸಂಘ ತೀರ್ಮಾನಿಸಿದೆ. ಮೆಟ್ರೋ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಇದರ ಕೆಂಪು ಬಣ್ಣ ಅದ್ಭುತ, ಖಾರ ಕಡಿಮೆ ಆದರೂ ರುಚಿಕರ. MDH ಕಾಶ್ಮೀರಿ.